ತುಂಬ ಜನರು ವೆರಿಕೋಸ್ ವೇನ್ಸ್ ಅಂದ ತಕ್ಷಣ ಈ ಲೇಸರ್ ಟ್ರೀಟ್ಮೆಂಟ್ಸ್ಗಳು ಸರ್ಜರೀಸ್ಗಳೇ ಒಂದು ಅದಕ್ಕೆ ಎಂಡ್ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟಿಂಗ್ ಅದನ್ನ ಸ್ಟಾಕಿಂಗ್ಸ್ ಹಾಕೋದ್ರಿಂದ ಸ್ಟಾರ್ಟ್ ಮಾಡಿ ಎಂಡ್ ಟ್ರೀಟ್ಮೆಂಟ್ ಸರ್ಜರಿನಲ್ಲೇ ಎಂಡ್ ಅಪ್ ಆಗೋದು ಎಷ್ಟು ಸರಿ? ವೇನ್ಸ್ ಅನ್ನೋದು ಬರೀ ಕಾಲಲ್ಲೇನಿಲ್ಲ, ಹೋಲ್ ಬಾಡಿಲಿ ಎಲ್ಲ ವೇನ್ಸ್ ಇದೆ. ವೆರಿಕೋಸ್ ವೇನ್ ನ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಪೇನ್ ಇಲ್ಲದೆ ಇರೋದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ನಾವು ತುಂಬಾ ಜನ ನೋಡಿದ್ವಿ, ಕಾಲೆಲ್ಲ ಊದ್ಕೊಂಡಿರ್ತಾರೆ, ಸುಮ್ಮನೆ ಇರ್ತಾರೆ. ಸ್ವಲ್ಪ ಬಂದ್ರೆ ಸಾಕು ತುಂಬಾ ಅವೇರ್ ಆಗ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಪ್ರಶ್ನೆಗಿಂತ ಕಂಪ್ಯಾರಿಸನ್ ಬೇಕು. ಏನ್ ಆಯುರ್ವೇದ ಹೋಗ್ಲಾ, ಮಾಡರ್ನ್ ಸರ್ಜರಿಗೆ ಹೋಗ್ಲಾ, ಸ್ಟಾಕಿಂಗ್ಸ್ ಹಾಕೊಂಡು ಬಿಟ್ಬಿಡ್ಲಾ, ನೆಗ್ಲೆಕ್ಟ್ ಮಾಡ್ಲಾ, ಅಥವಾ ಲೇಸರ್ಗೆ ಹೋಗ್ಲಾ, ಬಸ್ತಿ ಚಿಕಿತ್ಸೆ ಆಚಾರ್ಯ ಹೇಳ್ತಾರೆ. ಇಲ್ಲಿ ಬಸ್ತಿ ತುಂಬಾ ದೊಡ್ಡ ಲೈನ್ ಆಫ್ ಟ್ರೀಟ್ಮೆಂಟ್. ಇದೊಂದು ತಗೊಂಡ್ರೆ ತಗೊಂಡ್ಮೇಲೆ ಹೇಳ್ತಾರೆ ಪೇಷಂಟ್. ರೀಸೆಂಟ್ ಆಗಿ ನಾವು ಲಿಗಮೆಂಟ್ ಟ್ರೀಟ್ಮೆಂಟ್ ಯಾರೊಬ್ಬರನ್ನ ಅವ್ರು ಎಷ್ಟು ಸ್ಯಾಟಿಸ್ಫೈಡ್ ಇದನ್ನ ಕೊಡ್ತಾರೆ ಅಂದ್ರೆ, ಅಕಸ್ಮಾತ್ ನಾನು ಇದನ್ನ ಮಿಸ್ ಮಾಡಿದ್ರೆ ದೊಡ್ಡದೊಂದು ಮಿಸ್ ಮಾಡ್ತಾ ಇದ್ದೆ ಸರ್, ನಾನು ಸರ್ಜರಿಗೆ ಹೋಗ್ತಾ ಇದ್ದೀನಿ. ಇನ್ನೊಬ್ರು ಇದ್ದಾರೆ 78 ಇಯರ್ಸ್, ವೆರಿಕೋಸ್ ವೇನ್ ಸರ್ಜರಿಗೆ ಹೋಗಬೇಕಾಗಿತ್ತು, ನಾನು ಹೋಗಿದ್ರೆ ಬಸ್ತಿ ಚಿಕಿತ್ಸೆ ತಗೊಂಡ್ಮೇಲೆ ಇಷ್ಟೊಂದು ಬೆನಿಫಿಟ್ ಇರುತ್ತೆ ಅಂತ ಜನರಿಗೆ ಯಾಕೆ ಅರ್ಥ ಆಗಲ್ಲ ಅಂತಂದ್ರೆ, ನಿಮಗೂ ಅರ್ಥ ಆಗಿರ್ಲಿಲ್ಲ. ಫಸ್ಟ್ ಬನ್ನಿ ಅಂತ ನಾನು ಸರಿ ಹೇಳಿದ್ರು, ಇಲ್ಲಿಂದ ಬೇಕಾದ್ರೆ ನಾನು ಅಡ್ಮಿಟ್ ಆಗಬೇಕಾ, 3 ದಿನ ಇರಬೇಕಾ, 8 ದಿನ ಇರಬೇಕಾ ಅಂತೆಲ್ಲ ಪ್ರಶ್ನೆ ಇರ್ತದೆ. ಯಾಕಂದ್ರೆ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅಥವಾ ತಗೊಂಡವ್ರು ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡಿರಲ್ಲ. ಒಂದ್ ವೇಳೆ 50% ಜನ ಏನಾರ ಆಯುರ್ವೇದ ಮೆಡಿಸಿನ್ ತಗೊಂಡಿದ್ರೆ ಮಾಡರ್ನ್ ಕಡೆಗೆ ಯಾರು ತಲೆನೂ ಹಾಕ್ತಿರ್ಲಿಲ್ಲ. ಇಫ್ ಸರ್ಜರಿ ಆಗಿ ಹೋಗಿದೆ ಆಲ್ರೆಡಿ ವೆರಿಕೋಸ್ ವೇನ್ಸ್ಗೆ, ಕಾಯಿಲೆ ಅಲ್ಲಿಗೆ ತೊಂದರೆ ಮಾಡೋದು ಅಲ್ಲಿ ಎಂಡ್ ಆಯ್ತಾ, ಅಥವಾ ಅದು ಬೇರೆ ಕಡೆಗೆ ಬಾಡಿನಲ್ಲಿ ತೊಂದರೆ ಮಾಡ್ತಿದ್ಯಾ, ಅದನ್ನ ಗುರುತಿಸ್ಕೊಳ್ಳೋದು ಹೇಗೆ? ಅಫ್ಕೋರ್ಸ್ ಮಾಡಿರುತ್ತೆ, ಯಾಕಂದ್ರೆ ನೀವೇ ಹೇಳಿದಾಗ ರಕ್ತನಾಳಗಳ ಸಮಸ್ಯೆ ಇದು. ಸರ್ಜರಿ ಅಂದ್ರೆ ಏನ್ ಮಾಡ್ತಾರೆ ಅಂತನೂ ಕಲ್ಪನೆ ಇಲ್ಲದೆ ಸರ್ಜರಿ ಮಾಡಿಸ್ಕೊತವೆ ಜನ. ಇದು ನಮ್ಮ ಸಮಸ್ಯೆ. ಏನ್ ಸರ್ಜರಿ ಅಂದ್ರೆ ಏನ್ ಮಾಡ್ತಾರೆ? ವೇನ್ ಪೂರ್ತಿ ಕಟ್ ಮಾಡೋದು ಅಷ್ಟೇ, ಕಟ್ ಮಾಡಿ ಬ್ಲಾಕ್ ಮಾಡೋದು. ಈಗ ಏನಾಯ್ತು, ಇನ್ನೊಂದು ವೇನ್ ಮೇಲೆ ಪ್ರೆಷರ್ ಬೀಳ್ತಾ ಬೀಳಿಲ್ವಾ? ಸರ್ಜರಿ ಯಾವಾಗ್ಲೂ ಲಾಸ್ಟ್ ಆಪ್ಷನ್ ಇಟ್ಕೋಬೇಕು. ಸರ್ಜರಿಗೆ ಹೋಗೋದಕ್ಕಿಂತ ಮೊದಲು ಔಷಧಿಲಿ ಆಗತ್ತಾ, ಯಾಕೆ ಬಂತು, ಮೊದಲನೇದಾಗಿ ಯಾಕೆ ಬಂತು, ಔಷಧಿಲಿ ಏನು ಪರಿಹಾರ ಇದೆ, ಆಯುರ್ವೇದದಲ್ಲಿ ಇದೆಯಾ, ಇನ್ನೊಂದ್ರಾಗ ಇದೆಯಾ, ಜೀವನ ಶೈಲಿಯಲ್ಲಿ ಇದೆಯಾ, ಏನು ಕರೆಕ್ಷನ್ ಮಾಡ್ಕೋಬೇಕಾ, ಇಷ್ಟಕ್ಕೆ ಹೋದ್ಮೇಲೆ ಸರ್ಜರಿ ಬಗ್ಗೆ ವಿಚಾರ ಮಾಡಿ. ಲೇಸರ್ ಟ್ರೀಟ್ಮೆಂಟ್ ಮಾಡ್ಬಿಡ್ತೀವಿ, ಮಾಡಬೇಡಿ ಅಂತ ಹೇಳಿದೇನೆ. ಲೇಸರ್ಗೆ ಅಂತ ಟ್ರೀಟ್ಮೆಂಟ್ ಹೋಗಿದ್ದಷ್ಟೇ, ಅಲ್ಲಿಂದ 2 ತಿಂಗಳು ಸಫರ್ ಆಗಿ ಬಾಡಿ ಮನೆ ಬಂತು. ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆಲ್ಲ ಕಾರ್ಡಿಯಾಕ್ ಲೋಡ್ ಬಂದು. ವೆರಿಕೋಸ್ ವೇನ್ಸ್ ಬರಕಿನ ಮುಂಚೆ ಆದ್ರೂ ಅಥವಾ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾರು ಸಫರ್ ಮಾಡ್ತಾ ಇದ್ರೆ ಪ್ರಿವೆಂಟಿವ್ ಮೆಷರ್ಸ್ ನ ಏನು ತಗೊಳ್ಬೇಕು? ನನಗೆ ವೆರಿಕೋಸ್ ವೇನ್ಗೆಲ್ಲ ನನಗೇನು ಒಂದು 4 ಪಾಯಿಂಟ್ಸ್ ಹೇಳ್ತೀನಿ. ಇವ್ನು ಮಾಡ್ರಿ ಏನು ಕಾಯಿಲೆನೂ ಬರಲ್ಲ. ಯಾಕೆ ವೆರಿಕೋಸ್ ವೇನ್? ಊಟ ಮಾಡಿದ್ಮೇಲೆ ನಂಗೆ 2 ತಾಸು ಹೊಟ್ಟೆ ಭಾರ ಆಗ್ತಾ ಇದೆ ಅಂದರೆ ಆಹಾರದ ದೋಷ ಇದೆ, ಅದು ಬಿಟ್ಟಾಕ ನಿನ್ನ ಬಾಡಿ ರಿಜೆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಮತ್ತೇನೂ ಅಲ್ಲ. ಆಹಾರ ಮತ್ತು ಜೀವನ ಶೈಲಿ ಮೊದಲಿಂದನೂ ಅದನ್ನೇ ಹೇಳ್ತಾ ಬಂದಿದ್ದೀವಿ. ಆಸ್ಪತ್ರೆ ರಹಿತ ಜೀವನ ಅಂತ ನಾವು ಸಾರ್ತಾನೂ ಇದ್ದೀವಿ. ಆಸ್ಪತ್ರೆ ರಹಿತ ಜೀವನ ಅಂದ್ರೆ ಅಡಿಗೆ ಮನೆ ಅಂತ. ಎಲ್ರಿಗೂ ನಮಸ್ಕಾರ. ಆರೋಗ್ಯಕ್ಕಾಗಿ ಆಯುರ್ವೇದ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಲ್ರವರು, ಪ್ರಖ್ಯಾತ ಆಯುರ್ವೇದ ವೈದ್ಯರು, ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಅಪ್ಲೈ ಆಗುವಂತಹ ಒಂದು ವಿಶೇಷವಾದಂತಹ ಡಿಸೀಸ್, ಅಂದರೆ ವಿಶೇಷವಾದಂತಹ ಕಾಯಿಲೆ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಿದೆಯಾ? ಬಹುತೇಕ ಅಂದರೆ ಮೋರ್ ದ್ಯಾನ್ 50%, 50ರಿಂದ 55% ಅಷ್ಟು ಮಹಿಳೆಯರಲ್ಲಿ ಕಾಡುವಂತಹ ಈ ಸಮಸ್ಯೆ ಪುರುಷರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಕಾಡ್ತಾ ಇದೆ. ಪುರುಷರಲ್ಲಿ 40ರಿಂದ 45% ಅಷ್ಟು ಈ ಕಾಯಿಲೆ ಕಾಡ್ತಾ ಇದೆ ಅನ್ನುವಂಥದ್ದು ಒಂದು ರಿಸರ್ಚ್ ಪೇಪರ್ ಪ್ರಕಾರ ತಿಳಿದು ಬಂದಿರುವಂತಹ ವಿಷಯ. ಅದೇನಪ್ಪ ಅಂದರೆ ಅದೇ ವೆರಿಕೋಸ್ ವೇನ್ಸ್. ಬಹುತೇಕ ಜನರ ಮನೆಗಳಲ್ಲಿ ಒಬ್ಬರಾದರೂ ವೆರಿಕೋಸ್ ವೇನ್ಸಿಂದ ಬಳಲ್ತಾ ಇರೋವಂಥವ್ರನ್ನ ನಾವು ನೋಡಿರ್ತೀವಲ್ವ. ಈ ವಿಷಯವಾಗಿ ಲಕ್ಷಣಗಳು, ಅದರದ್ದು ಏನರಿಂದ ಬರುತ್ತೆ, ಈ ಥರದ್ದೆಲ್ಲ ಕಾರಣಗಳನ್ನು, ಸಿಂಪ್ಟಮ್ಸ್ಗಳನ್ನು ಎಲ್ಲರೂ ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಗೊತ್ತಿದೆ. ಅದನ್ನು ಬಿಟ್ಟು ವಿಶೇಷವಾದಂತಹ ಚರ್ಚೆ ಇವತ್ತು ನಡೆಯುತ್ತೆ. ಅದೇನು ಅಂತ ನೋಡೋಣ, ಪ್ರಾರಂಭಿಸೋಣ. ಸರ್, ನಾವಿವಾಗ ತಿಳಿಸ್ದಿರೋ ಹಾಗೆ ವೆರಿಕೋಸ್ ವೇನ್ಸ್ ಬಗ್ಗೆ ನಾವಿವತ್ತು ಮಾತಾಡ್ತಿದ್ದೀವಿ. ಆದರೆ ತುಂಬ ಜನರು ವೆರಿಕೋಸ್ ವೇನ್ಸ್ ಅಂದ ತಕ್ಷಣ ಈ ಲೇಸರ್ ಟ್ರೀಟ್ಮೆಂಟ್ಸ್ಗಳು ಸರ್ಜರೀಸ್ಗಳೇ ಒಂದು ಅದಕ್ಕೆ ಎಂಡ್ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟಿಂಗ್ ಅದನ್ನು ಸ್ಟಾಕಿಂಗ್ಸ್ ಹಾಕೋದ್ರಿಂದ ಸ್ಟಾರ್ಟ್ ಮಾಡಿ ಎಂಡ್ ಟ್ರೀಟ್ಮೆಂಟ್ ಸರ್ಜರಿನಲ್ಲೇ ಎಂಡ್ ಅಪ್ ಆಗೋದು ಎಷ್ಟು ಸರಿ? ಆ್ಯಂಡ್ ಅದೇ ಒಂದು ಪ್ರಮುಖವಾದಂತಹ ಚಿಕಿತ್ಸೆನ, ಅದು ಬಿಟ್ಟರೆ ಬೇರೆ ಯಾವುದು ದಾರಿ ಇಲ್ವಾ? ಹೇಗೆ? ವೆರಿಕೋಸ್ ವೇನ್ನ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಪೇನ್ ಇಲ್ಲದೆ ಇರೋದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ನಾವು ತುಂಬ ಜನ ನೋಡಿದ್ವಿ, ಕಾಲೆಲ್ಲ ಊದ್ಕೊಂಡಿರ್ತಾರೆ, ಸುಮ್ಮನೆ ಇರ್ತಾರೆ, ಏನು ಅದಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ. ಕೆಲವರಿಗೆ ಸ್ವಲ್ಪ ಬಂದರೆ ಸಾಕು ತುಂಬ ಅವೇರ್ ಆಗ್ತಾರೆ. ಸೊ ಈ ಎರಡನ್ನೂ ಫಸ್ಟು ಕ್ಲಿಯರ್ ಮಾಡ್ಕೊಂಬಾಡಿ. ವೇನ್ಸ್ ಅನ್ನೋದು ಬರೀ ಕಾಲಲ್ಲೇನಿಲ್ಲ, ಹೌದು, ಹೋಲ್ ಬಾಡಿಲಿ ಎಲ್ಲ ವೇನ್ಸ್ ಇದೆ. ಸೊ ವೇನ್ಸಿಗೆ ಒಂದು ಸಮಸ್ಯೆ ಬಂದರೆ ಅದು ವೆರಿಕೋಸ್ ವೇನ್ ಆಗ್ಬೋದು, ವೆರಿಕೋಸೀಲ್ ಆಗ್ಬೋದು, ಮೈಗ್ರೇನ್ ಆಗ್ಬೋದು. ಪೋರ್ಟಲ್ ವೇನ್ ಏನಾದರೂ ಸ್ವಲ್ಪ ದೊಡ್ಡದಾಯ್ತು ಅಂದರೆ ಅಸೈಟಿಸ್ ಆಗಿ ದೊಡ್ಡ ಕಾಯಿಲೆ ಆಗಿ ಪೇಷಂಟ್ ಬದುಕನೋ ಸಾಯ್ತು ಅನ್ನೋ ಪರಿಸ್ಥಿತಿ ಬರ್ತದೆ. ಸೊ ವೇನ್ಸ್ ಏನು ಬಾಡಿ ಒಂದೇ ಕಡೆಗೇನು ಇಲ್ಲ. ನಮಗೆ ಕಾಲಿಗೆ ಬಂದರೆ ಅದು ವೆರಿಕೋಸ್ ವೇನ್ ಅಂತ ಕರ್ಕೊಂಡು ಮಾಡ್ತಿದ್ದೀವಿ. ಸೊ ಹೌ ಸೀರಿಯಸ್ ಅಬೌಟ್ ಇಟ್ ಅಂತ, ಆ ಪೇಷಂಟ್ ಹೇಗೆ ಸೀರಿಯಸ್ ಬಳಲ್ತಾ ಇದೆ, ನೋವಿದೆಯಾ, ಹೇಗಿದೆ ಅನ್ನೋದ್ರ ಮೇಲೆ ನಾವು ಸರ್ಜರಿಗೆ ಹೋಗ್ಬೇಕಂತ. ಕೆಲವರು ಸುಮ್ಮನೆ ಆತಂಕಕ್ಕೊಳಗಾಗಿ ಅದನ್ನು ಹೋಗ್ಬೇಕಾ ಅಂತ ಬಳಸ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಪ್ರಶ್ನೆಗಿಂತ ಒಂದು ನಾವು ಇದು ಈಗ ಕಂಪ್ಯಾರಿಸನ್ ಬೇಕು. ಏನು ಆಯುರ್ವೇದ ಹೋಗ್ಲಾ,
ಮಾಡರ್ನ್ ಸರ್ಜರಿಗೆ ಹೋಗ್ಲಾ, ಸ್ಟಾಕಿನ್ಸ್ ಹಾಕ್ಕೊಂಡು ಬಿಟ್ಬಿಡಲ, ನೆಗ್ಲೆಕ್ಟ್ ಮಾಡಲ, ಅಥವಾ ಲೇಸರ್ಗೆ ಹೋಗ್ಲಾ, ಅಡ್ವಾನ್ಸ್ ಇದೆ, ಏನೂ ಸಮಸ್ಯೆ ಆಗಲ್ಲ, ಗಾಯ ಆಗಲ್ಲ, ಉಂಡಾಗಲ್ಲ ಅಂತ. ಸೊ ಇವೆಲ್ಲವೂ ಕಂಪ್ಯಾರಿಟಿವ್ನ ಇವತ್ತು ತೊಗೊಳ್ಳೋಣ. ಇದು ಬೆಟರ್ ಆಪ್ಷನ್. ಯಾಕಂದರೆ ಜನರಿಗೆ ಸೊಲ್ಯೂಷನ್ ಬೇಕು. ಈಗ ಬಂದುಬಿಟ್ಟಿದೆ ಆಲ್ರೆಡಿ, ಸೊಲ್ಯೂಷನ್ ಬೇಕು. ಯಾವ ಸೊಲ್ಯೂಷನ್ ಸೂಕ್ತ? ಸ್ಟಾಕಿನ್ಸಾ, ಲೇಸರಾ, ಸರ್ಜರಿನ, ಆಯುರ್ವೇದನ? ಓಕೆ, ನನ್ನ ವೇನ್ಸು ಒಂದೇ ಕಡೆ ಇಲ್ಲ ಅಂತ ನಾನು ಹೇಳಿದೆ. ಅದರ ಅರ್ಥ ಏನು ಅಂದರೆ, ಆಯುರ್ವೇದ ವೇನ್ಸನ್ನು ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ಅದು ಎಲ್ಲೆಲ್ಲಿದೆಯೋ ಬಾಡಿಯಲ್ಲಿ ಎಲ್ಲ ವೇನ್ಸ್ಗೂ ಟ್ರೀಟ್ಮೆಂಟ್ ಆಗುತ್ತೆ. ಬರೀ ಕಾಲಿಗೆ ಒಂದೇ ಮಾಡಲ್ಲ. ಸೊ ನಾನು ಓರಲಿ ಮೆಡಿಕೇಷನನ್ನು ವೇನ್ ಉದ್ದೇಶ ಇಟ್ಕೊಂಡು ಕೊಟ್ಟೆ, ನೀವು ನೋಡಿದ್ರಿ ಟ್ರೀಟ್ಮೆಂಟಲ್ಲಿ, ಹೌದಾ? ನಾವು ಅವನ್ನ ಸಿರಾಗಳು ಅಂತ ಕರಿತೀವಿ ಆಯುರ್ವೇದದಲ್ಲಿ. ಸೊ ವಾತರಕ್ತ ಅನ್ನೋ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ಬರ್ತದೆ. ಅದು ಒಂದು ಕೊಟ್ಟರೆ ಅದು ಬ್ರೈನ್ ಎಲ್ಲರೂ ಇರಲಿ, ಹಾರ್ಟ್ ಎಲ್ಲರೂ ಇರಲಿ, ಕಾಲಲ್ಲಿ, ಲಂಗ್ಸ್ ಎಲ್ಲರೂ, ಪಲ್ಮನರಿನಾರು ಇರಲಿ, ಹೆಪಟಿಕ್ ಎಲ್ಲರೂ ಇರಲಿ, ವೇನ್ಸ್ ಎಲ್ಲೆಲ್ಲಿದೆಯೋ ಅದಕ್ಕೂ ಅದಕ್ಕೆ ಸ್ಟ್ರೆಂಥನ್ ಮಾಡಿ ಅದನ್ನು ರಿಕವರಿ ಮಾಡೋದನ್ನು ನೋಡ್ತೀವಿ. ಸೊ ಹೀಗಾಗಿ ಬೆನಿಫಿಟ್ಟು ಅಂತ ಅಂದ ತಕ್ಷಣ ಆಯುರ್ವೇದ ಯಾಕೆ ಇಷ್ಟು ಸಪೋರ್ಟ್ ಅಂದರೆ, ನಾನು ಆಯುರ್ವೇದನ ಯಾಕೆ ರೆಕಮೆಂಡ್ ಮಾಡ್ತೀನಿ ಅಂತಂದರೆ, ಓರಲ್ ಟ್ರೀಟ್ಮೆಂಟನ್ನು ತೊಗೊಳ್ತಾ, ಆಹಾರಗಳಲ್ಲಿ ಬದಲಾವಣೆ ಮಾಡ್ಕೊಳ್ತಾ, ಬಸ್ತಿ ಚಿಕಿತ್ಸೆ ಆಚಾರ್ಯ ಹೇಳ್ತಾರೆ ಇಲ್ಲಿ, ಬಸ್ತಿ ತುಂಬ ದೊಡ್ಡ ಲೈನ್ ಆಫ್ ಟ್ರೀಟ್ಮೆಂಟ್. ಇದೊಂದು ತೊಗೊಂಡ್ಮೇಲೆ ಹೇಳ್ತಾರೆ ಪೇಷಂಟು. ರೀಸೆಂಟಾಗಿ ನಾವು ಲಿಗಮೆಂಟ್ ಟ್ರೀಟ್ಮೆಂಟ್ ಯಾರೊಬ್ಬರನ್ನ ಮಾಡ್ಕೊತೀವಿ. ಲಿಗಮೆಂಟು ಮತ್ತು ವೇನ್ಸು ಅಥವಾ ಆರ್ಟ್ರೀಸು ಎಲ್ಲ ಒಂದೇ, ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಅದನ್ನು ಒಂದೇ ಥರ. ಅವ್ರು ಎಷ್ಟು ಸ್ಯಾಟಿಸ್ಫೈಡ್ ಇದನ್ನು ಕೊಡ್ತಾರೆ ಅಂದರೆ, ಅಕಸ್ಮಾತ್ ನಾನು ಇದನ್ನ ಏನಾರು ಮಿಸ್ ಮಾಡಿದರೆ, ದೊಡ್ಡದೊಂದು ಮಿಸ್ ಮಾಡ್ತಾ ಇದ್ದೆ ಸರ್, ನಾನು ಸರ್ಜರಿಗೆ ಹೋಗ್ತಾ ಇದ್ದೀನಿ, ಇದಕ್ಕೆ ಯಾವುದು ಲಿಗಮೆಂಟ್ ಸರ್ಜರಿಗೆ ಹೋಗ್ತಾ ಇದ್ದೆ. ಇನ್ನೊಬ್ಬರು ಇದ್ದಾರೆ 78 ಇಯರ್ಸ್ನು, ವೆರಿಕೋಸ್ ವೇನ್ ಸರ್ಜರಿಗೆ ಹೋಗಬೇಕಾಗಿತ್ತು, ನಾನು ಹೋಗಿದ್ದರೆ. ಬಸ್ತಿ ಚಿಕಿತ್ಸೆ ತೊಗೊಂಡ್ಮೇಲೆ ಇಷ್ಟೊಂದು ಬೆನಿಫಿಟ್ ಇರುತ್ತೆ ಅಂತ ಜನರಿಗೆ ಯಾಕೆ ಅರ್ಥ ಆಗಲ್ಲ ಅಂತಂದರೆ, ನಿಮಗೂ ಅರ್ಥ ಆಗಿರಲಿಲ್ಲ ಫಸ್ಟು. ಬನ್ನಿ ಅಂತ ನರ್ಸರಿ ಹೇಳಿದ್ರು, ಇಲ್ಲಿಂದ ಬೇಕಾದರೆ ನಾನು ಅಡ್ಮಿಟ್ ಆಗಬೇಕಾ, 3 ದಿನ ಇರಬೇಕಾ, 8 ದಿನ ಇರಬೇಕಾ ಅಂತೆಲ್ಲ ಪ್ರಶ್ನೆ ಇರ್ತದೆ. ಯಾಕೆಂದರೆ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅಥವಾ ತೊಗೊಂಡವ್ರು ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡಿರಲ್ಲ. ಇದಷ್ಟೇ ವಿಷಯ ಬಿಟ್ಟರೆ, ಒಂದು ವೇಳೆ ವೆರಿಕೋಸ್ ವೇನ್ ಇರೋದು 50% ಜನ ಏನಾರ ಆಯುರ್ವೇದ ಮೆಡಿಸಿನ್ ತೊಗೊಂಡಿದ್ರೆ ಮಾಡರ್ನ್ ಕಡೆಗೆ ಯಾರೂ ತಲೆನೂ ಹಾಕ್ತಿರ್ಲಿಲ್ಲ. 50% ಜನ ವೆರಿಕೋಸ್ ವೇನ್ಗೆ ಆಯುರ್ವೇದದಲ್ಲೇ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತೇನಾರಾದರೆ ಅವ್ರಿಗವ್ರು ರೆಫರ್ ಮಾಡ್ಕೋತಾರೆ, ಯಾಕೆ ಹೋಗ್ತೀವಿ, ಇದು ಬೆಸ್ಟ್ ಇದೆ ಅಂತಲೇ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಬಸ್ತಿ ತೊಗೊಂಡ್ರೆ ಗೊತ್ತಾಗುತ್ತೆ, ಇಮಿಡಿಯೇಟ್ ರಿಸಲ್ಟೇ ಇರ್ತದಲ್ಲ. ಸೊ ಹಾಗಾಗಿ ಒಂದು ಚಿಕಿತ್ಸೆನ ವೆರಿಕೋಸ್ ವೇನ್ ಉದ್ದೇಶ ಇಟ್ಕೊಂಡು ಬಸ್ತಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದರೆ, ಅದು ಬ್ರೈನಲ್ಲಾರು ಇರಲಿ, ಕಾಲಲ್ಲಾರು ಇರಲಿ, ಪಲ್ಮನರಿ ಇರಲಿ, ಎಲ್ಲ ರೈನಲ್ ಎಲ್ಲರೂ ಇರಲಿ, ಎಲ್ಲ ವೆಸಲ್ಸಿಗೆ, ಬರೀ ವೇನ್ ಅಂತಲ್ಲ, ಆರ್ಟ್ರಿನೂ ಸೇರಿಕೊಂಡು ಎಲ್ಲ ವೆಸಲ್ಸಿಗೂ ಚಿಕಿತ್ಸೆಯನ್ನು ಮಾಡ್ತದೆ ಆಯುರ್ವೇದ. ಇದು ಹಾಸ್ಯಾಸ್ಪದ ಅನಿಸ್ಬಿಡ್ತದೆ ಮಾಡರ್ನ್ ವ್ಯೂವಲ್ಲಿ ನೋಡುವಂತಹ ಮಾಡರ್ನ್ ಡಾಕ್ಟರ್ಸ್ಗೂ ಕೂಡ. ಅವ್ರದ್ದು ಹೆಂಗೆ ಸಾಧ್ಯ ಅಂತ, ಯಾಕಂದ್ರೆ ಒಂದು ಬೇಸಲ್ಲಿ ಓದ್ಕೊಂಬಂದಿದ್ದಾರೆ. ಇಷ್ಟು ವಾಸ್ಟಾಗಿ ಓದೋಕ್ಕೆ ಸಾಧ್ಯನೇ ಇಲ್ಲ, ಇಷ್ಟು ಡೆಪ್ತಾಗಿ ಇದಕ್ಕಿದು ಲಿಂಕ್ ಇದೆ ಅಂತ ಈಗ ನಾವು ಒಂದೇ ಒಂದು ಉದಾಹರಣೆ ಜನರಿಗೆ ಅರ್ಥ ಕೊಡೋದಾದರೆ, ಬೇರಿಗೆ ಈ ಹಣ್ಣು ಲಿಂಕ್ ಇಲ್ವಾ, ಈ ಹಣ್ಣು ಲಿಂಕ್ ಇಲ್ವಾ ಅಂದರೆ ಏನು ಹೇಳಬೇಕು? ಬೇರಿಗೆ ಎಲ್ಲ ಎಲೆ, ಹಣ್ಣು, ಕೊಂಬೆ ಎಲ್ಲವೂ ಲಿಂಕ್ ಇದಾವಲ್ವ. ಸೊ ಮೂಲ ಚಿಕಿತ್ಸೆ ಯಾವುದರಿಂದ, ಯಾವ ಆಹಾರದಿಂದ, ಕರುಳಿನ ಯಾವ ಭಾಗದಿಂದ, ಯಾವ ಭಾಗ ಅಂದರೆ ಸ್ಟ್ರಕ್ಚರಲ್ ಅಲ್ಲ, ಅದು ಫಂಕ್ಷನಲ್ ಹೇಳ್ತಾ ಇದ್ದೀನಿ. ಸ್ಟ್ರಕ್ಚರಲ್ ಭಾಗ ಅಂದ ತಕ್ಷಣ ಡಿಯೋಡೆನಮು ಇದು ಅದು ಅಂತಲ್ಲ, ಫಂಕ್ಷನ್ ಯಾವ ಪಾರ್ಟ್ ಅಬ್ಸಾರ್ಪ್ಷನ್ ಮಾಡಿದರೆ ಕರೆಕ್ಟಾಗಿ ವೇಯ್ನ್ ಫಾರ್ಮ್ ಆಗುತ್ತೆ ಅಥವಾ ಆರ್ಟ್ರಿ ಫಾರ್ಮ್ ಆಗುತ್ತೆ ಅಂತಿದೆಯೋ ಆ ಪಾರ್ಟು ಆಯುರ್ವೇದ ಟಚ್ ಮಾಡುತ್ತೆ. ಹೌದು, ಡೆಫಿನೆಟ್ಲಿ ಫಂಕ್ಷನಲ್ ಪಾರ್ಟ್ ಇದು. ಸೊ ಆ ಫಂಕ್ಷನಲ್ ಪಾರ್ಟನ್ನು ಟಚ್ ಮಾಡಿದ್ಮೇಲೆ ಎಲ್ಲ ವೇನ್ಸು ಎಲ್ಲವೂ ಸರಿ ಆಗಲೇಬೇಕಲ್ಲ. ಹಾಗಾಗಿ ಜನರು ವೆರಿಕೋಸ್ ವೇನ್ ಟ್ರೀಟ್ಮೆಂಟ್ ತೊಗೊಂಡ ತಕ್ಷಣ ಹೋಲ್ ಬಾಡಿಗೆ ಉತ್ಸಾಹ ಆಗುತ್ತೆ. ನಾವು ವೆರಿಕೋಸ್ ವೇನ್ ಇದ್ದರಿಗೆ ಕಾಲು ನೋವು ಅಷ್ಟೇ ಬರುತ್ತೆ ಅನ್ನೋದು ನಮ್ಮ ಹೆಚ್ಚಿನ ಲಕ್ಷಣ, ಅದು ಅಂದರೆ ಮೇನ್ ಲಕ್ಷಣ. ಆದರೆ ಗಮನಿಸಿ ನೋಡ್ಬೇಕ್ರಿ, ಏನಿರ್ತದೆ, ಹೋಲ್ ಬಾಡಿ ಟಯರ್ಡ್ನೆಸ್ ಇರ್ತದೆ ಅವ್ರಿಗೆ, ಸಣ್ಣಗೆ, ಮೇಲೆ ತುಂಬ ಜೋರಲ್ಲ, ಮೈಲ್ಡಾಗಿ. ಶರೀರೇ ಮಂದರುಕ್ ಅಂತ ಆಚಾರಲ್ಲೇ ಹೇಳ್ತಾರೆ, ಶರೀರೇ ಮಂದವಾಗಿ ನೋವಿದ್ದೇ ಇರ್ತದೆ. ಯಾಕೆಂದರೆ ಎಲ್ಲ ಕಡೆ ವೇನ್ಸ್ ಅಥವಾ ಆರ್ಟ್ರಿ ಸಪ್ಲೈನು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿರ್ತದೆ. ಸೊ ಈ ಬಸ್ತಿ ಚಿಕಿತ್ಸೆ ತೊಗೊಂಡು ಎಲ್ಲದೂ ಉತ್ಸಾಹ ಬರ್ತದೆ. ಆವಾಗ ಬೆಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಯಾವುದು ಅಂದರೆ, ಡೆಫಿನೆಟ್ಲಿ ಐ ರೆಕಮೆಂಡ್ ಆಯುರ್ವೇದ. ನಾನು ಆಯುರ್ವೇದದಲ್ಲಿ ಇದ್ದೀನಿ ಅಂತಲ್ಲ, ಒಂದು ವೇಳೆ ಆಯುರ್ವೇದ ನನಗೆ ಗೊತ್ತಿಲ್ಲ ಅಂದರೂ ಕೂಡ ನಾನು ಅಲೋಪತಿ ಏನೋ ಮಾಡ್ಕೊಂಡು ಹೋಗಿದ್ರೆ ಇದೇ ಕಷ್ಟ ನೋವು ಅನುಭವಿಸ್ಕೊತಿದ್ದೆ. ಗೊತ್ತಾಗಿ ಆಯುರ್ವೇದ ಏನಾರು ತೊಗೊಂಡಿದ್ರೆ ನಾನು ಆಯುರ್ವೇದ ಜೋರ ಪ್ರಮೋಟ್ ಮಾಡ್ತಾಯಿದ್ದೆ. ಈಗ ಪ್ರಮೋಟ್ ಮಾಡಿದ್ರೆ ಆಯುರ್ವೇದ ಡಾಕ್ಟ್ರು ಅದಕ್ಕೆ ಪ್ರಮೋಟ್ ಮಾಡ್ತೀರಿ ಅಂತ ಹೇಳ್ತೀರಿ. ಬಟ್ ವಾಸ್ತವ ಇದು. ಓಕೆ, ಸೊ ಇನ್ನು ಬೇರೆ ಬೇರೆ ಚಿಕಿತ್ಸೆಗಳು ನೀವು ಹೇಳಬೇಕು, ಅದನ್ನು ಸರ್ಜರಿ ಅಥವಾ ಲೇಸರು ಅದೆಲ್ಲ ನೀವು ಹೇಳಬೇಕದು ಹೇಗಿರ್ತದೆ. ಹೌದು, ನಾವು ಪ್ರಾಕ್ಟಿಕಲಿ ನೀವು ನೋಡ್ತಾ ಇರೋ ಹಾಗೆ ಓರಲ್ ಮೆಡಿಕೇಶನ್ಸಲ್ಲಿ ಒಂದಷ್ಟು ರಿಕವರಿ ಇಮಿಡಿಯೇಟಾಗೂ ಸಿಗುತ್ತೆ. ಅದ್ರ ಜೊತೆ ಮ್ಯಾಕ್ಸಿಮಮ್ ರಿಕವರಿ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಒಂದು ಸಿಟ್ಟಿಂಗ್ ತೊಗೊಂಡ ನಂತರ ಪೇಷಂಟ್ಸ್ ಅದನ್ನು ತುಂಬ ಮ್ಯಾಕ್ಸಿಮಮ್ ಆಗಿ ರಿಕವರಿ ಆಗಿರೋದನ್ನ ನಾವು ನೋಡಿದ್ದೀವಿ. ಆ್ಯಂಡ್ ಅದನ್ನು ಪೇಷಂಟ್ಸ್ ಜನ್ವನ್ ಒಪಿನಿಯನ್ ಕೂಡ ಇದೆ. ಹೌದು, ಬಟ್ ಇದಕ್ಕೆ ಕ್ವೆಶ್ಚನ್ ಬರೋದೇನು ಅಂದರೆ, ಸರ್ಜಿಕಲ್ ಮೆಥಡಲ್ಲಿ ಹೋದಾಗ ಯಾವ ಸ್ಟೇಟಲ್ಲಿ, ಫಾರ್ ಎಕ್ಸಾಂಪಲ್ ಈ ಗ್ರೇಡ್ ದಾಟದ ಮೇಲೆ ಏನಾದರೂ ಬೇಕಾಗತ್ತಾ, ಅಥವಾ ಎಲ್ಲ ಗ್ರೇಡ್ಸಲ್ಲೂ ಕೂಡ
ಆಯುರ್ವೇದ ಮತ್ತು ಪಂಚಕರ್ಮ ಟ್ರೀಟ್ಮೆಂಟ್ಗಳು ವೆರಿಕೋಸ್ ವೆನ್ಸಿಗೆ ಸಾಕಾಗುತ್ತಾ ಅಂತ ಒಂದು ಪ್ರಶ್ನೆ. ಸೆಕೆಂಡ್ ಪಾಯಿಂಟ್ ಇಸ್, ಇಫ್ ಸರ್ಜರಿ ಆಗಿ ಹೋಗಿದೆ ಆಲ್ರೆಡಿ ವೆರಿಕೋಸ್ ವೆನ್ಸಿಗೆ, ಅದು ಅಲ್ಲಿಗೆ ಕಾಯಿಲೆ ಅಲ್ಲಿಗೆ ತೊಂದರೆ ಮಾಡೋದು ಅಲ್ಲಿಗೆ ಎಂಡ್ ಆಯಿತಾ, ಅಥವಾ ಅದು ಬೇರೆ ಕಡೆಗೆ ಬಾಡಿನಲ್ಲಿ ತೊಂದರೆ ಮಾಡ್ತಿದ್ಯಾ, ಅದನ್ನು ಗುರುತಿಸ್ಕೊಳ್ಳೋದು ಹೇಗೆ? ಅಫ್ಕೋರ್ಸ್ ಮಾಡಿರುತ್ತೆ, ಯಾಕಂದರೆ ಇದು ನೀವೇ ಹೇಳಿದಾಗ ರಕ್ತನಾಳಗಳ ಸಮಸ್ಯೆ ಇದು. ಅಲ್ಲಿ ರಕ್ತನಾಳಗಳಿಗೆ ಲೋಕಲಿ ನಾವು ಟ್ರೀಟ್ ಮಾಡಿದ್ದೀವಿ, ಬಟ್ ಆ ತೊಂದರೆ ಬೇರೆ ಕಡೆ ಇನ್ನೆಲ್ಲೋ ಎಕ್ಸಿಬಿಟ್ ಆಗೇ ಇರುತ್ತಲ್ವ, ಅದನ್ನು ಜನರು ಹೇಗೆ ಐಡೆಂಟಿಫೈ ಮಾಡ್ಕೋಬೇಕು ಸರ್? ಓಕೆ, ಈಗ ಯಾವ ಸ್ಟೇಜಲ್ಲಿ ನಾವು ಆಯುರ್ವೇದ ಟಚ್ ಮಾಡ್ಬೋದು ಅಂತ ನಾವು ನೋಡಿರೋ ಹಾಗೆಯೇ ವೆರಿಕೋಸ್ ಅಲ್ಸರ್ ಕೂಡ ಅಂದರೆ ಅಪ್ಪರ್ ಸ್ಟೇಜ್ ಅದು ಆಲ್ರೆಡಿ. ವೆರಿಕೋಸ್ ವೇನ್ ಆಗಿ ಅದು ಆಗಿ ಅಲ್ಸರ್ಸ್ ಆಗಿ ಅನ್ಹೀಲ್ಡ್ ಅಲ್ಸರ್ಸ್ ಆಗಿ ಎಲ್ಲ ಆದಮೇಲೂ ಕೂಡ ಟ್ರೀಟ್ಮೆಂಟನ್ನು ತುಂಬ ಸಕ್ಸಸ್ಫುಲಿ ಅಲ್ಸರ್ ಹೀಲ್ಡ್ ಆಗುತ್ತೆ, ವೆರಿಕೋಸ್ ವೇನ್ ಕರೆಕ್ಷನ್ ಆಗುತ್ತೆ, ಎಲ್ಲ ಟೈಮಲ್ಲೂ ಆಗುತ್ತೆ. ಸೊ ಎಲ್ಲ ಸ್ಟೇಜಲ್ಲೂ ಆಯುರ್ವೇದ ಡೇ 1 ಎಲ್ಲ ಸ್ಟೇಜಲ್ಲೂ ಅದಾಗುತ್ತೆ. ಯಾಕದು ಹಂಗಾಗತ್ತೆ ಅಂದರೆ ನಾವು ನಿಂತ್ಕೊಳ್ಳೋದು ಒಂದೇ ಕಾಸು ಅಂತ ಹೇಳಲ್ಲ. ಹೌದು, ನಿಂತ್ಕೊಳ್ಳೋದು ಒಂದೇ ಕಾಸು ಆಗೋದಾಗಿದ್ದರೆ ಒಂದು 20% ಜನರಿಗೆ ನಿಂತವ್ರಿಗೆ ವೆರಿಕೋಸ್ ವೇನ್ ಇದೆ, ಕೂತವ್ರಿಗೂ ಇದೆ, ನಿಂತ್ಕೊಂಡಿಲ್ಲದವ್ರು ಕೆಲಸ ಮಾಡೋರಿಗೂ ಇದೆ. ಆಮೇಲೆ ನಿಂತ್ಕೊಂಡು ಕೆಲಸ ಮಾಡೋ 80% ಜನರಿಗೆ ವೆರಿಕೋಸ್ ವೇನ್ ಇಲ್ಲ. ಸೊ ದಟ್ಸ್ ಇಫ್ ಇಟ್ ಇಸ್ ದ ಬೇಸಿಕ್ ಕಾಸ್ ಅನ್ನೋದಾಗಿದ್ರೆ ಎಲ್ರಿಗೂ ಬರಬೇಕಿತ್ತು. ಹಾಗಿಲ್ಲ. ನಮ್ಮಲ್ಲಿ ನೋಡಿ ಕಾಸನ್ನು ನಾವು ಕ್ಲಿಯರಾಗಿ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಇವತ್ತು ವೆರಿಕೋಸ್ ವೇನ್ ಬಂದಿದೆ ಅಂದರೆ ಅದು ನಿನ್ನೆ ಆಗಿರೋ ಕೆಲಸದಿಂದ ಏನಲ್ಲ. ಅದು ಆಕ್ಸಿಡೆಂಟ್ ಆಯಿತು, ಬಿದ್ದು ಕಾಲು ಮುರ್ಕೊಂಡು ಥರ ಏನಲ್ಲ. ಅದು ಇದೊಂದು 10 ವರ್ಷದಿಂದ ಸ್ಟಾರ್ಟ್ ಆಗಿರ್ತೀವಿ. ನಾವು ವಿಪರ್ಕೃಷ್ಟ ಕಾರಣ ಅಂತ ನಾವು ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ. ಅಂದರೆ ಏನು, ಆ ವೇನ್ಗಳಲ್ಲಿರ್ತಕ್ಕಂಥ ವಾಲ್ವ್ ವೀಕ್ ಆಗಬೇಕು, ವೇನ್ಗಳು ಹಾಳಾಗೋದಕ್ಕೆ ಬೇಕಾದಂಥ ಆಹಾರ ತಿನ್ನಬೇಕು, ವೇನ್ಗಳು ಬೇಕಾದಂಥ ಹಾಳಾಗೋದಕ್ಕೆ ಬೇಕಾದಂಥ ರೀತಿ ನಮ್ಮ ನಿದ್ದೆ ಲೈಫ್ ಸ್ಟೈಲ್ ಎಲ್ಲ ಹಾಳು ಮಾಡ್ಕೋಬೇಕು. ಅದಾದಮೇಲೆ ನಿಧಾನಕ್ಕೆ ಅದು ವೀಕ್ ಆಗ್ತದೆ. ವೀಕ್ ಆದಮೇಲೆ ನೀವು ನಿಂತ್ಕೊಂಡಿದ್ರೆ ಬರ್ತದೆ, ಕೂತ್ಕೊಂಡಿದ್ರು ಬರ್ತದೆ. ನಿಂತ್ಕೊಂಡಿದ್ರೆ ಬೇಗ ಬರ್ತದೆ. ಅದು 2ನೇ ಕಾರಣ. ಈ ಸನ್ನಿಕೃಷ್ಟ ಕಾರಣ ಇತ್ತಲ್ಲ, ಪ್ರಧಾನಿಕ ಕಾರಣ ಅಂತ ಬರ್ತದೆ. ನಿಂತ್ಕೊಂಡಿದ್ರೆ ಸ್ವಲ್ಪ ಬೇಗ ಬರ್ತದೆ, ನಿಂತ್ಕೊಳ್ಳಿಲ್ಲ ಅಂದರೆ ಬೇಗ ಬರಲ್ಲ. ಸೊ ಇದು ಡಿಲೇ ಆಗ್ಬೋದು ಅಷ್ಟೇ ಬಿಟ್ಟರೆ ವೇನ್ಸ್ ಹಾಳಾಗುವಂಥ ಅಥವಾ ಆರ್ಟ್ರಿಗಳ ಬ್ಲಡ್ ವೆಸಲ್ಸ್ ಹಾಳಾಗುವಂತಹ ಆಹಾರ ವಿಹಾರಗಳನ್ನು ಮಾಡ್ತಾ ಹೋದರೆ ಬಂದೇ ಬರುತ್ತೆ, ಇವತ್ತಲ್ಲ ನಾಳೆ. ಬೇಗ ಬರುತ್ತಾ ನಿಧಾನ ಬರುತ್ತಾ ಅನ್ನೋದ್ರ ಮೇಲೆ, ನಿಂತ್ಕೊಳ್ಳೋದ್ರ ಮೇಲೆ, ಕೂತ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಹಾಗಾಗಿ ನಾವು ಈ ಮೂಲ ಚಿಕಿತ್ಸೆ ಮಾಡೋದ್ರಿಂದ ಯಾವ ಸ್ಟೇಜಲ್ಲಿದ್ದರೂ ಅದನ್ನು ಚಿಕಿತ್ಸೆ ಮಾಡ್ಬೋದು. ನೀವು 2ನೇ ಪ್ರಶ್ನೆ ಏನು ಹೇಳಿದ್ರಿ ಅಂದರೆ, ಸರ್ಜರಿ ಆದಮೇಲೆ ಅದನ್ನು ರಿಕವರಿ ಮಾಡ್ಬೋದು ಅಂತ. ಹೆಂಗೆ ಸದ ಇಬ್ಬರಲ್ಲಿ ಕಟ್ ಮಾಡಿದ್ಮೇಲೆ ಏನು ರಿಕವರಿ ಮಾಡೋರು? ಸರ್ಜರಿ ಯಾವಾಗಲೂ ಲಾಸ್ಟ್ ಆಪ್ಷನ್ ಇಟ್ಕೋಬೇಕು. ಲಾಸ್ಟ್ ಮೋಸ್ಟ್ ಇಲ್ಲಾಗಲಿ ಕೊನೆಗೆ ನೋಡೋಣಪ್ಪ ಸರ್ಜರಿ ಅಂತ. ಸೊ ಎಕ್ಸೆಪ್ಷನ್ ಕೇಸ್, ಹಾರ್ಡ್ಲಿ 1% ಸಾಕಾಗಲಿ ಜನಗೆ ಸರ್ಜರಿ ಬೇಕಾಗ್ಬೋದೇನು. ನಾಟ್ ಮೋರ್ ದ್ಯಾನ್ ದಟ್, ಡೆಫಿನೆಟ್ಲಿ ನಾಟ್ ಮೋರ್ ದ್ಯಾನ್ ದಟ್, ಈವನ್ ಲೆಸ್. ಸೊ ಆ ಪರ್ಸೆಂಟ್ ಈ ಸರ್ಜರಿ ಆದಮೇಲೆ ಏನು ಮಾಡಬೇಕು ಅಂದರೆ, 2 ಮೇಜರ್ ವೇನ್ ಇದ್ದಾವೆ ಕಾಲುಗಳಲ್ಲಿ ವೆರಿಕೋಸ್ ವೇನಿಗೆ ಸಂಬಂಧಪಟ್ಟಂಗೆ. ಗ್ರೇಟರ್ ಸೆಫೆನಸ್, ಲೆಫ್ಟ್ ಸೆಫೆನಸ್ ವೇನ್ ಅಂತ 2 ಮೇಜರ್ ವೇನ್ ಇದ್ದಾವೆ. ಯಾವುದೇ ವೇನನ್ನು ಸರ್ಜರಿ ಅಂದರೆ ಏನು ಮಾಡ್ತಾರೆ ಅಂತಲೂ ಕಲ್ಪನೆ ಇಲ್ಲದಂಗೆ ಸರ್ಜರಿ ಮಾಡಿಸ್ಕೊತವೆ ಜನ. ಇದು ನಮಗೆ ಸಮಸ್ಯೆ. ಏನು ಸರ್ಜರಿ ಅಂದರೆ ಏನು ಮಾಡ್ತಾರೆ? ವೇನ್ ಪೂರ್ತಿ ಕಟ್ ಮಾಡೋದು ಅಷ್ಟೇ, ಕಟ್ ಮಾಡಿ ಬ್ಲಾಕ್ ಮಾಡೋದು. ಅದು ಇನ್ನೇನು, ಕಟ್ ಮಾಡಿಬಿಡೋದು, ಇಡೀ ಆ ವೇನನ್ನು ಕಿತ್ತಾಕ್ಬಿಡೋದು ಹೊರಗಿಂದ ಬಾಡಿಯಿಂದ. ಅಲ್ಲಿ ಲಾಕ್ ಮಾಡೋದು, ಇಲ್ಲಿ ಲಾಕ್ ಮಾಡೋದು. ಈಗೇನಾಯಿತು, ಇನ್ನೊಂದು ವೇನ್ ಮೇಲೆ ಪ್ರೆಷರ್ ಬೀಳ್ತಾ ಬೀಳಿಲ್ವ? ಇರೋದೇ 2 ಪೈಪು, 2 ಪೈಪಲ್ಲಿ 50% ಹೋಗ್ತಾಯಿತ್ತು ಅಂದ್ಕೊಳ್ಳಿ. ಒಂದರಲ್ಲಿ 60, ಒಂದರಲ್ಲಿ 40 ಹೋಗ್ತಿರ್ಬೋದು. ಈಗ ಯಾವುದೋ ಸಣ್ಣ ವೇನಾಯಿತು ಲಾಕ್ ಆಯಿತು ಅಂದ್ಕೊಳ್ಳಿ, ಅಥವಾ ದೊಡ್ಡ ವೇನಾಯಿತು ಲಾಕ್ ಆಯಿತು ಅಂದ್ಕೊಳ್ಳಿ. ಇದ್ರ ಮೇಲೆ ಅಷ್ಟು 100% ಇಲ್ಲೇ ಪಾಸ್ ಆಗಬೇಕಾ? ಇದು ಹಾಳಾಗಲ್ವಾ? ಓಕೆ, ಇದು ಹಾಳಾದ್ಮೇಲೆ ಏನು ಅಂದರೆ, ಇಲ್ಲ ಟ್ರೀಟ್ಮೆಂಟ್ ಏನೂ ಇಲ್ಲ. ಇದು ಏನಕ್ಕೆ ಬೇಕು? ಒಂದು ವೇಳೆ ಅದನ್ನು ತೆಗೆದ್ವಿ ಅಂದರೆ ಸ್ಮಾಲ್ ವೆಸಲ್ಸ್ ಮೇಲೆ ಬಾಡಿ ನಿಂತ್ಕೋಬೇಕಾಗತ್ತೆ. ಸ್ಮಾಲ್ ವೆಸಲ್ ಅಂದರೆ ದೊಡ್ಡ ರಕ್ತನಾಳನ ಕಟ್ ಮಾಡಿ ತೆಗೆದುಬಿಟ್ಟು ಸಣ್ಣ ರಕ್ತನಾಳದಿಂದ ರಕ್ತ ಪಾಸ್ ಮಾಡ್ತೀವಿ ಅಂದರೆ ಇದು ಹುಚ್ಚುತನ ಅಲ್ವಾ? ಸೊ ಅದಕ್ಕೆ ಸರ್ಜರಿ ವೆರಿ ಲಿಮಿಟೇಷನ್ ಇದೆ. ಅದಕ್ಕೆ 1% ಜನರಿಗೂ ಬೇಕಿಲ್ಲ, ಬೇಕಾಗಿಯೇ ಇಲ್ಲ. ಸೊ ಸರ್ಜರಿಗೆ ಹೋಗೋದಕ್ಕಿಂತ ಮೊದಲು 5-6 ಸ್ಟೇಜನ್ನು ನಾವು ಔಷಧಿಲಿ ಆಗುತ್ತಾ, ಯಾಕೆ ಬಂತು, ಮೊದಲನೇದಾಗಿ ಯಾಕೆ ಬಂತು, ಇದನ್ನು ನಾವು ಯೋಚನೆ ಮಾಡ್ದಂಗೆ ನಾವು ಸೀದಾ ಪರಿಹಾರಕ್ಕೆ ಓಡೋದಕ್ಕಿಂತ ಯಾಕೆ ಬಂತು, ಔಷಧಿಲಿ ಏನು ಪರಿಹಾರ ಇದೆ, ಆಯುರ್ವೇದದಲ್ಲಿದೆಯಾ, ಇನ್ನೊಂದ್ರಾಗಿದೆಯಾ, ಜೀವನ ಶೈಲಿಯಲ್ಲಿದೆಯಾ, ಏನೋ ಕರೆಕ್ಷನ್ ಮಾಡ್ಕೋಬೇಕಾ, ಇಷ್ಟಕ್ಕೆ ಹೋದ್ಮೇಲೆ ಸರ್ಜರಿ ಬಗ್ಗೆ ವಿಚಾರ ಮಾಡೋದು. ಸೊ ಈಗ ಸರ್ಜರಿನೇ ಬೇಡ, ಲೇಸರ್ ಬಂದುಬಿಟ್ಟಿತ್ತು, ಅದು ಈಸಿ ಅಂತ. ವೆನ್ ಕಂಪೇರ್ ಟು ಸರ್ಜರಿ ಲೇಸರ್ ಈಸ್ ಬೆಟರ್ ಅಂತ ಅನ್ನಬೇಕೆ ಹೊರತು, ವೆನ್ ಕಂಪೇರ್ ಟು ಫುಡ್ಡು, ವೆನ್ ಕಂಪೇರ್ ಟು ಆಯುರ್ವೇದ, ವೆನ್ ಕಂಪೇರ್ ಟು ಲೈಫ್ ಸ್ಟೈಲ್ ಅಂದಾಗೆ ಲೇಸರ್ ಈಸ್ ಈವನ್ ಬ್ಯಾಡ್ ಅಲ್ವಾ? ನಾನೀಗ ಇದು ಬೆಸ್ಟಾ ಅಂದರೆ ಎರಡೂ ಹೆಂಗಾಗಿದೆ ಅಂದರೆ, ಎಲೆಕ್ಷನ್ ನಿಂತಿರ್ತಾರಲ್ಲ, ಇವನೊಳ್ಳೆ 2 ಪಕ್ಷ ಇರೋದಪ್ಪ. ಇವನು ಸ್ವಲ್ಪ ದೊಡ್ಡ ಕೆಟ್ಟ ಮನುಷ್ಯ, ಇವನು ಸ್ವಲ್ಪ ಕೆಟ್ಟ ಮನುಷ್ಯ. ಒಳ್ಳೆ ಮನುಷ್ಯ 3 ಇಲ್ಲ ಅನ್ನಂಗೆ ಇಟ್ಕೊಂಡ್ಬಿಟ್ರೆ ನಾವು ಆಪ್ಷನನ್ನು. ಹಾಗಿಲ್ಲ, ಆಪ್ಷನ್ ಯಾವ್ದು ಬೆಸ್ಟ್ ಆಪ್ಷನ್ ಅಂತ ಹುಡುಕ್ಬೇಕಲ್ಲಿ, ಹೌದಾ? ಸೊ ಆವಾಗ ಲೇಸರ್ ಸರ್ಜರಿ ಕಂಪೇರ್ ಮಾಡಿದ್ರೆ ಏನು ಕಟ್ ಮಾಡಲ್ಲ, ತೆಗಿಯಲ್ಲ, ಬರ್ನ್ ಮಾಡ್ತೀವಿ ಅಂತ.
ಅಲ್ಟಿಮೇಟ್ ರಿಸಲ್ಟಲ್ಲಿ ಎರಡು ಒಂದೇ, ಇದಾದರೂ ಅದೇ ರಿಸಲ್ಟು, ಇದಾದರೂ ಅದೇ. ಏನು ಇನ್ನೊಂದು ವೇನ್ಸ್ಗೆ ಲೋಡನ್ನು ಜಾಸ್ತಿ ಮಾಡ್ತೀವಿ. ಈಗ ಬಾಡಿಲಿ 5 ಲೀಟರ್ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾಯಿದೆ ಅಂದರೆ ಈ ಕಾಲಲ್ಲಿ ಒಂದು 20 ಇಂಚು ಉದ್ದ ಅಂತ ಅಂದ್ಕೊಳ್ಳೋಣ. ಆ ಲೆಂತಲ್ಲಿ ಇಷ್ಟು ದಪ್ಪ ವೇಯ್ನು ಹೋಗ್ತಾಯಿತ್ತು ಅಂತಾದರೆ ಅಷ್ಟರಲ್ಲಿ ಎಷ್ಟು ಕ್ವಾಂಟಿಟಿ ಆಫ್ ಬ್ಲಡ್ಡನ್ನು ಸ್ಟೋರ್ ಆಗಿರ್ತದೆ, ಅಷ್ಟು ಕ್ವಾಂಟಿಟಿ ಸಪ್ಲೈ ಮಾಡೋದಕ್ಕೆ ಸರ್ಕ್ಯುಲೇಷನ್ಗೆ ವೆಸಲ್ಸ್ ಹೋಯ್ತಲ್ಲ. ಸೊ ಉಳಿದ ಬ್ಲಡ್ಡು ಎಲ್ಲದಕ್ಕೂ ಪ್ರೆಷರ್ ಕ್ರಿಯೇಟ್ ಮಾಡಬೇಕಲ್ಲ ಎಲ್ಲ ಆರ್ಟ್ರಿಗಳಿಗೆ. ಒಂದು ಪೈಪನ್ನು ಕಟ್ ಮಾಡಿಬಿಟ್ರೆ ಉಳಿದೆಲ್ಲ ಕಡೆ ಸಪ್ಲೈ ಮಾಡಿದ್ರೆ ಸಣ್ಣ ಪೈಪು ದೊಡ್ಡ ಎಲ್ಲಕ್ಕೂ ಪ್ರೆಷರ್ ಕ್ರಿಯೇಟ್ ಹಾಕಂತ ಹೋಗುತ್ತಲ್ಲ. ಸೊ ಸೆಕೆಂಡ್ರಿ ಕಾಯಿಲೆಗಳು ಬರ್ತವೆ. ಬಟ್ ಏನು ಮಾಸ್ಕ್ ಆಗಿದೆ ವಿಷಯ ಅಂದರೆ, ಇದನ್ನು ಮೆಡಿಕಲಿ ಓದಿರ್ ಗೊತ್ತಾಗ ಏನು ಮಾಸ್ಕ್ ಆಗಿದೆ ಅಂದರೆ, ಇದು ಸರ್ಜರಿ ಮಾಡಿದ್ರಿಂದ ಈ ಕಾಯಿಲೆ ಬಂತು ಅಂತ ಹೇಳೋಂಗೇ ಇಲ್ಲ. ಅದು ಬೇರೆ ಕಾಯಿಲೆ, ವಿಲ್ ಟ್ರೀಟ್ ಇನ್ ಡಿಫ್ರೆಂಟ್ ವೇ. ನಾನು ಇದ್ರ ಸರ್ಜರಿ ಮಾಡ್ತೀನಿ, ನಮ್ಮ ಮಾವರೇ ತೀರ್ಕೊಂಡ್ರವರು ಲೇಸರ್ ಟ್ರೀಟ್ಮೆಂಟ್ ಮಾಡಿಬಿಡ್ತೀನಿ, ಮಾಡಬೇಡಿ ಅಂತ ಹೇಳಿದೆ, ಲಿಟ್ರಲಿ ಹೇಳಿದೆ ಮಾಡಬೇಡಿ, ಇದನ್ನು ಮಾಡಿಸೋದು ಬೇಡ ಅಂತ. ಅದು ವೆರಿಕೋಸ್ ವೇನೇ ಅಲ್ಲ, ಅದನ್ನು ಮಾಡ್ಸೋಕೆ ಹೋಗಬೇಡಿ, ಬೇರೆ ಸಮಸ್ಯೆ ಇದೆ, ಅವ್ರಿಗೆ ಕಾರ್ಡಿಯಾಕ್ ಇಶ್ಯೂ ಮೇಜರ್ ಆಗಿದೆ, ಅದನ್ನು ಮಾಡೋಕ್ಕೆ ಹೋಗಬೇಡಿ ಅದನ್ನು. ಇಲ್ಲಿ ಲೇಸರ್ ಮಾಡಿಬಿಟ್ರೆ ಸರಿಯಾಗ್ಬಿಡ್ತದೆ. ಲೇಸರ್ಗೆ ಅಂತ ಟ್ರೀಟ್ಮೆಂಟ್ ಹೋಗಿದ್ದಷ್ಟೇ, ಅಲ್ಲಿಂದ 2 ತಿಂಗಳು ಸಫರ್ ಆಗಿ ಬಾಡಿ ಮನೆ ಬಂದು ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆಲ್ಲ ಕಾರ್ಡಿಯಾಕ್ ಲೋಡ್ ಬಂದುಬಿಡ್ತು. ಕಾರ್ಡಿಯಾಕ್ ಲೋಡ್ ಜಾಸ್ತಿ ಆದ ತಕ್ಷಣವೇ ಇಲ್ಲ ನಾನು ಕಾರ್ಡಿಯಾಕ್ ಲೋಡ್ ಹಿಂಗೆ ಜಾಸ್ತಿ ಆಗ್ತಾಯಿದೆ, ನಾನು ಪೇಸ್ ಮೇಕರ್ ಹಾಕ್ತೀನಿ. ಇಲ್ಲಿಗೆ ಕತೆ ಆಯ್ತು, ಇನ್ನೂ ರಿಕವರಿ ಕಷ್ಟ ಅನ್ನೋದು. ಸೊ ಇದನ್ನು ಮಾಡಿಸ್ಕೊಂಡು ಪೇಸ್ ಮೇಕರ್ ಹಾಕಿಸ್ಕೊಂಡು ಅಲ್ಲಿಗೂ ಪಂಪ್ ಮಾಡೋಕ್ಕಾಗಿಲ್ಲ ಅಂತೇಳಿ ರೀನಲ್ ಇಂಪೇರ್ಮೆಂಟ್ ಆಗಿ ನಾನು ಡಯಾಲಿಸಿಸ್ ಮಾಡ್ತೀನಿ ಅಂತ ಕರ್ಕೊಂಡು ಹ್ಯಾಪಜರ್ಡ್. ಎಲ್ರಿಗೂ ಹಿಂಗೆ ಆಗುತ್ತೆ ಅಂತ ಹೇಳ್ತಿಲ್ಲ, ಯಾರಿಗೆ ಹಿಂಗೆ ಆಗುತ್ತೆ ಅಂದರೆ ತುಂಬ ಸಫರ್ ಪಡ್ತಾ ಇರೋವಂಥ ವ್ಯಕ್ತಿ, ಯಾವುದೋ ಆರ್ಗನ್ನು ತುಂಬ ಸಫರ್ ಆಗ್ತಾಯಿದೆ ಅಂತ ಇದ್ದರೆ ಇದನ್ನು ಮಾಡ್ಕೊಂಡ್ರೆ ಅದು ಅಲ್ಲಿಗೆ ಲೋಡ್ ಕೊಟ್ಬಿಡುತ್ತೆ. ಲಂಗ್ಸ್ ಏನೋ ತುಂಬ ಸಫರ್ ಆಗ್ತಾಯಿದೆ, ನಾನು ವೆರಿಕೋಸ್ ಮಾಡೋಕ್ಕೋಸ್ಕರ ಲಂಗ್ಸಿಗೆ ಸಪೋರ್ಟ್ ಲೋಡ್ ಬಿದ್ದುಬಿಡುತ್ತೆ. ಹಾಗೆ ಯಾವುದೋ ಆರ್ಗನ್ಗೆ ಪೆಟ್ಟಾಗುತ್ತೆ, ಕಣ್ಣಿಗೆ ಕಾಣುತ್ತೆ. ಕಣ್ಣಿಗೆ ಕಾಣದೇ ಇದ್ದರೆ ಎಲ್ಲ ಆರ್ಗನ್ ಮೇಲೂ ಸಣ್ಣದಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ತೊಂದರೆ. ಲಿವರ್ ಮೇಲೆ ಒಂದು 10%, ಕಿಡ್ನಿ ಮೇಲೆ ಒಂದು 10%, ಹಾರ್ಟ್ ಮೇಲೆ ಒಂದು 10%, ಲಂಗ್ಸ್ಗೆ ಒಂದು 10%, ಬ್ರೈನ್ಗೆ ಒಂದು 10%, ಉಳಿದೆಲ್ಲ ಸಣ್ಣ ಸಣ್ಣ ಸರ್ಕ್ಯುಲೇಷನ್ಗೆ ಒಂದು ಉಳಿದ 50%. ಇಲ್ಲೇನಾಗಿರ್ತದೆ ಅದರಷ್ಟು ಆ ಕಡೆಗೆ ಡಿವೈಡ್ ಆಗುತ್ತೆ. ಸೊ ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್ ಅಂದರೆ ಬೇಕಾಗಿಲ್ಲ ಅಂತೀನಿ ನಾನು. ಆಪ್ಷನ್ ಒಳ್ಳೆ ಆಪ್ಷನ್ ಇರುವಾಗ ಗುಡ್ ಆರ್ ಬ್ಯಾಡ್ ಅಂದರೆ ಎಲ್ಲ ನ್ಯೂಟ್ರಿಷನ್ ಇರುವಂತಹ ಒಂದು ಫುಡ್ ಇದೆ, ಒಂದು ಹೊಟ್ಟೆ ತುಂಬಿಸೋದಂತೊಂದಿದೆ, ಬೇಕರಿಗೆ ಏನೇನು ಸಿಗ್ತದೆ ಅದೊಂದಿದೆ ಅಂತಂದರೆ ಯಾವ್ದು ಆಪ್ಷನ್ ಮಾಡ್ಕೋತೀವಿ. ಹಾಗಾಗಿ ಚಿಕಿತ್ಸೆ ವಿಷಯಕ್ಕೆ ಬಂದರೆ ನೀವು ಸರ್ಜರಿನಾದ್ರು ಮಾಡಿ, ಲೇಸರ್ ಆದರೂ ಮಾಡಿ, ದಿ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಜೀವನ ಶೈಲಿ ಮತ್ತು ಆಯುರ್ವೇದ ಲೈನ್ ಆಫ್ ಟ್ರೀಟ್ಮೆಂಟ್. ಬಸ್ತಿ ಚಿಕಿತ್ಸೆ ಅದರಾಗೆ ಅಲ್ಟಿಮೇಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಓಕೆ, ಹಾಗಾದರೆ ಯೂಶಲಿ ವೆರಿಕೋಸ್ ವೇನ್ಸ್ ಬರೋಕ್ಕಿಂತ ಮುಂಚೆ ಆದ್ರೂ ಅಥವಾ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಯಾರು ಸಫರ್ ಮಾಡ್ತಾಯಿದ್ರೆ ಪ್ರಿವೆಂಟಿವ್ ಮೆಷರ್ಸ್ನ ಏನು ತೊಗೊಳ್ಬೋದು ಸರ್? ಓಕೆ, ಈಗ ವೆರಿಕೋಸ್ ವೇನ್ ಬಂದೇ ಇಲ್ಲ, ಹಾಂ, ಅವ್ರಿಗೆ ಫಸ್ಟು ಅಡ್ರೆಸ್ ಮಾಡು. ಪ್ರಿವೆಂಟಿವ್ ಬಂದೇ ಇಲ್ಲ, ನನಗೆ ವೆರಿಕೋಸ್ ವೇನಿಗಲ್ಲ, ನನಗೇನು ಒಂದು 4 ಪಾಯಿಂಟ್ಸ್ ಹೇಳ್ತೀನಿ, ಇವ್ನು ಮಾಡಿದ್ರೆ ಏನು ಕಾಯಿಲೆನೂ ಬರಲ್ಲ, ಯಾಕೆ ವೆರಿಕೋಸ್ ವೇನ್ ಅದೊಂದಕ್ಕೆ ಯಾಕೆ ಇದು ಬೆಸ್ಟ್ ಅಲ್ವಾ? ವೆರಿಕೋಸ್ ವೇನಿಗೆ ಒಂದು ಪ್ರಿವೆಂಟಿವ್ ಮೇಜರ್ ಇದೆ, ಹಾರ್ಟ್ ಡಿಸೀಸ್ಗೆ ಒಂದು ಪ್ರಿವೆಂಟಿವ್ ಮೇಜರ್ ಇದೆ. ಇದೊಂದು ಹುಚ್ಚುತನ ಹೊಟ್ಬಿಟ್ಟಿದೆ. ಅಂದರೆ ನೀವು ಇದನ್ನು ತಿಂದ್ಬಿಡು, ಹಾರ್ಟ್ ಚೆನ್ನಾಗಿರ್ತದೆ, ಲಿವರ್ ಹಾಳಾಗುತ್ತೆ, ಹಾಳಾಗಲಿ ನೋಡೋಣ ಅದನ್ನು ಬೇರೆ. ಇದು ಈಗ ಪ್ರೋಟೀನ್ ತಿಂದ್ಬಿಡು, ಆವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಲ್ಲ, ಏನಾಗುತ್ತೆ ಮಸಲ್ಸ್ ಹಾಳಾಗಿರ್ತದೆ, ಕಾರ್ಡಿಯಾಕ್ ಮಸಲ್, ಹಾರ್ಟ್ ಮಸಲ್ ಹಾಳಾಗಿರ್ತದೆ. ಸೊ ನಮ್ಮ ಮಸಲ್ ಬಗ್ಗೆ ಹೇಳಲಿಲ್ಲ, ಸರ್ಕ್ಯುಲೇಷನ್ ಬಗ್ಗೆ ಹೇಳಿದೆ. ಅಂದರೆ ಏನು ಮೀನಿಂಗ್ ಏನಿದೆ ಹೇಳಿ, ಮಸಲ್ ಬಗ್ಗೆ ಹೇಳಿಲ್ಲ, ಸರ್ಕ್ಯುಲೇಷನ್ ಬಗ್ಗೆ ಹೇಳಿದೆ. ಸೊ ಮಸಲ್ ಹಾಳಾಗಿದೆ, ಮಸಲ್ ಏನಾರು ಮಾಡೋಣ ಮತ್ತೆ. ಸೊ ಹೀಗೆ ಇದಕ್ಕೆ ಒಂದು ಅನ್ನೋದ್ರ ಬದಲು ಆಹಾರ ಮತ್ತು ಜೀವನ ಶೈಲಿ, ನಾವು ಅದನ್ನು ಮೊದಲಿಂದನೂ ಅದನ್ನೇ ಹೇಳ್ತಾ ಬಂದಿದ್ದೀವಿ. ಆಸ್ಪತ್ರೆ ರಹಿತ ಜೀವನ ಅಂತ ನಾವು ಸಾರ್ತಾನೂ ಇದ್ದೀವಿ. ಆಸ್ಪತ್ರೆ ರಹಿತ ಜೀವನ ಅಂದ್ರೆ ಅಡುಗೆ ಮನೆ ಅಂತ. ಸೊ ಅಡುಗೆ ಮನೇಲಿ ಕೆಡಿಸ್ಕೊಂಡ್ರೆ ಆರೋಗ್ಯನ ಬಂದು ಆಸ್ಪತ್ರೆಗೆ ಹುಡುಕಬಾರ್ದು ಅಂತ. ಸೊ ಈ ಕರೆಕ್ಷನ್ಗಳು ಏನು ಮಾಡಬೇಕು ಅಂತ ಇದೆಯೋ, ವೆರಿ ಸಿಂಪಲ್. ಊಟ ಮಾಡಿದ ತಕ್ಷಣ ಹೊಟ್ಟೆ ಭಾರ ಆಗಬಾರ್ದು, ಆ ಥರದ ಆಹಾರ ತಗೊಳ್ಳಿ. ಊಟ ಮಾಡಿದ್ಮೇಲೆ ನನಗೆ 2 ತಾಸು ಹೊಟ್ಟೆ ಭಾರ ಆಗ್ತಾಯಿದೆ ಅಂದರೆ ಆಹಾರದಲ್ಲಿ ದೋಷ ಇದೆ, ಅದು ಬಿಟ್ಟು ಹಾಕಿ ನಿನ್ನ ಬಾಡಿ ರಿಜೆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ, ಮತ್ತೇನೂ ಅಲ್ಲ. ನನಗೆ ಜೋಳ ತಿಂದರೆ ಹೊಟ್ಟೆ ನೋವು ಬರ್ಬೋದು, ಇನ್ನೊಬ್ರು ಗೋಧಿ ತಿಂದರೆ ಹೊಟ್ಟೆ ನೋವು ಬರ್ಬೋದು, ಇನ್ನೊಬ್ರು ರಾಗಿ ತಿಂದರೆ ಹೊಟ್ಟೆ ಊದ್ಕೋಬೋದು. ಸೊ ಏನು ಊಟ ಮಾಡ್ತಾ ಇದೆಯೋ ಅದು ಊಟ ಮಾಡಿದ ತಕ್ಷಣ ಡೆಫಿನೆಟ್ಲಿ ಹೊಟ್ಟೆ ಭಾರ ಆಗ್ತಾಯಿದೆ, ಡಿಲೇ ಆಗುತ್ತೆ ನನಗೆ ಹೊಟ್ಟೆ ಹಗುರ ಆಗೋದು ಅಂತ ಆದರೆ ಆ ಫುಡ್ಡು ನಿನಗೆ ಸೂಟಬಲ್ಲೇ ಅಲ್ಲ ಅಂತ. ಸೊ ಇಷ್ಟು ಸರಳ ಇದಕ್ಕೆ ಬಂದುಬಿಡೋಣ. ಸಾತ್ಮ್ಯ ಅಂತ ಕರಿತೀವದು ಆಯುರ್ವೇದದಲ್ಲಿ, ಸಾತ್ಮ್ಯ ಆಹಾರ. ಸಾತ್ಮ್ಯ ಆಹಾರ ಅಂದರೆ ನನಗೆ ಬೇರೆ, ನಿಮಗೆ ಬೇರೆ, ಇನ್ನೊಬ್ಬರಿಗೆ ಬೇರೆ ಆಹಾರ ಸೂಟ್ ಆಗುತ್ತೆ, ಕೆಲವು ಸೂಟ್ ಆಗಲ್ಲ. ಸೊ ಯಾವುದು ಸೂಟ್ ಆಗಲ್ವೋ ಅದನ್ನು ಏನಾರು ತಿನ್ಕೊಳ್ಳಿಪ್ಪ. ನೀವು ಶೇಂಗಾ ತಿನ್ಕೊಳ್ಳಿ, ಕಾಳು ತಿನ್ಕೊಳ್ಳಿ, ರೊಟ್ಟಿ ತಿನ್ನಿ, ಮುದ್ದೆ ತಿನ್ನಿ, ಏನು ಊಟ ಮಾಡ್ತೀರೋ ಮಾಡಿ. ಇದು ಮಾಡುವಾಗ ನಿಮ್ಗೆ ಹೊಟ್ಟೆ ಭಾರ ಆಗುತ್ತಾ ಗಮನಿಸಿ. ಭಾರ ಆಯಿತಾ, ಚೇಂಜ್ ದ ಫುಡ್. ರಿಜೆಕ್ಟ್ ಮಾಡ್ತಾಯಿದೆ ಅಂತ ಅಷ್ಟೇ ಬಾಡಿ. ಅದು ವೆರಿಕೋಸ್ ವೇನ್ ಕನ್ವರ್ಟ್ ಆಗುತ್ತೋ, ಇನ್ನೊಂದು ಕನ್ವರ್ಟ್ ಆಗುತ್ತೋ, ಬಾಡಿ ಮೇಲೆ ಯಾವ ವೀಕ್ ಇದೆಯೋ ಅದ್ರ ಕನ್ವರ್ಟ್ ಆಗುತ್ತೆ. ಹಂಗಾಗಿ ಅದು ತೊಗೋಬಾರ್ದು.
ಅದನ್ನೊಂದು ಗಣಿಸ್ಬೇಕು. ಎರಡನೇದು, ಅಮೃತದಂಥ ಆಹಾರ ಹೊಟ್ಟೆ ಫುಲ್ಲಾಗಿ ತಿಂದರೆ ನನಗೂ ಹೊಟ್ಟೆ ಭಾರ ಆಗುತ್ತೆ, ನಿಮಗೂ ಆಗುತ್ತೆ. ಒಳ್ಳೆ ಆಹಾರನೇ ಅದು ನನಗೆ ಜೀರ್ಣ ಆಗ್ತಿತ್ತು. ಡಾಕ್ಟ್ರಿ ಇವತ್ತು ಯಾಕೆ ಜಾಸ್ತಿ ಆಯ್ತು, ಯಾಕೆ ರುಚಿ ಇದೆ ಅಂತ 2 ಹೊಟ್ಟೆ ಜಾಸ್ತಿ ತಿಂದ್ಬಿಟ್ಟು ಒಂದು ರೊಟ್ಟಿನ ರುಚಿ ಬಂದುಬಿಟ್ಟಿದೆ ಚೆನ್ನಾಗಿ ಪಲ್ಯ ಅಂತ ಮತ್ತು ಹೊಟ್ಟೆ ಭಾರ ಆಗುತ್ತೆ. ಅದನ್ನೆಲ್ಲ ಕನ್ಸಿಡರ್ ಮಾಡಬಾರ್ದು. ಎಕ್ಸೆಪ್ಷನ್ ನಾವು ಮದುವೆ ಊಟಕ್ಕೆ ಹೋಗ್ಬಿಟ್ಟು ನನಗೆ ಹೊಟ್ಟೆ ಭಾರ ಆಯಿತು ಅಂದರೆ ಎಕ್ಸೆಪ್ಷನ್ ಕೇಸನ್ನು ಬಿಟ್ಟು ರೂಟೀನಲ್ಲಿ ಯಾವ್ದು ಭಾರ ಆಗುತ್ತೋ ಅದು. ಸೊ ಯಾವುದೇ ಕಾರಣಕ್ಕೂ ಹೊಟ್ಟೆ ಫುಲ್ ಟೈಟ್ ಆಗಿ ತಿನ್ನಬಾರ್ದು. ಇಷ್ಟನ್ನು ಖಾಲಿ ಬಿಟ್ಟರೆ ಸಾಕು. ಉಳಿದಂತೆ ಕಾಯಿಲೆಗಳು ಭಾಳ ಸರಳ, ಅಂದರೆ ಬರ್ದಂಗೆ ನೋಡ್ಕೊಳ್ಳೋದು ತುಂಬ ಸರಳ. ಈಗ ಒಂದನ್ನು ಬೆನ್ನು ಹತ್ಕೊಂಡು ಹೋಗ್ಬಾರ್ದು. ರಿಸರ್ಚ್ ಬೆನ್ನು ಹತ್ಕೊಂಡು ಇದನ್ನು ತಿನ್ನಬೇಕು ಒಳ್ಳೆಯದು, ಇದನ್ನು ತಿನ್ನಬೇಕು ಒಳ್ಳೆಯದು, ಅದನ್ನು ತಿನ್ನಬೇಕು ಒಳ್ಳೆಯದು. ಆ್ಯಕ್ಚುಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳಬೇಕಾಗಿರೋದು ನಮ್ಮ ಹೊಟ್ಟೆ ಅಥವಾ ಕರಡು. ಸೊ ಹೊಟ್ಟೆಯಲ್ಲಿ ಭಾರ ಆಗ್ತಾಯಿದೆ, ನಿನಗೆ ಬುಕ್ದಲ್ಲಿ ಏನು ಹೇಳಿದ್ರು ಅದು ಆಗಲ್ಲ ಅಂತ ಅರ್ಥ ಅಷ್ಟೇ. ಬುಕ್ಕಲ್ಲಿ ಇಟ್ಸ್ ವೆರಿ ಗುಡ್ ಫುಡ್ ಅಂತ ಹೇಳಿದ್ರು ಕೂಡ ಇವತ್ತು ನನ್ನ ಹೊಟ್ಟೆ ಕೆಟ್ಟಿದೆ ಅಂದರೆ ಆ ಗುಡ್ ಫುಡ್ಡಲ್ಲಿ ಲೂಸ್ ಮೋಷನ್ ಆಗ್ತಿರ್ತದೆ. ಸೊ ಲಿಸನ್ ಟು ಯುವರ್ ಬಾಡಿ ವಾಯ್ಸ್ ಅಂತ, ಲಿಸನ್ ಟು ಯುವರ್ ಕರುಳಿನ ಕರೆ ಅದನ್ನು ಮಾತಾಡಬೇಕು. ಸೊ ದಿಸ್ ಈಸ್ ದ ಬೆಸ್ಟ್. ಇನ್ನೊಂದು ರೆಸ್ಟ್ ತಗೊಳ್ಳೋ ವಿಷಯದಲ್ಲಿ ಜನ ಭಾಳ ಅಬ್ರಪ್ಟ್ ಆಗಿದ್ದಾರೆ. ಒಬ್ಬರು ಬೆಳಗ್ಗೆ 12 ಗಂಟೆಗೆ ಎದ್ದೇಳೋರು, 1 ಗಂಟೆಗೆ ಎದ್ದೇಳೋರು ನೋಡಿದ್ದೀನಿ. ಮಧ್ಯಾಹ್ನ 1 ಗಂಟೆಗೆ ನಮ್ಮ ರಿಲೇಟಿವ್ ಒಬ್ಬರು ಮಧ್ಯಾಹ್ನ 1 ಗಂಟೆಗೆ ಮಲಗಿ ಇದ್ದಾರೆ. ಅಂದರೆ ರಾತ್ರಿ ಎಷ್ಟೊತ್ತಿಗೆ ಮಲಗಿರ್ತಾರೆ ಗೊತ್ತಿಲ್ಲ, ಅದು ಎಷ್ಟೊತ್ತಿಗೆ ಮಲಗಿರ್ತಾರೆ ಅಂತ 1 ಗಂಟೆಗೆ ಎದ್ದೇಳೋದು. ಸೊ ಈ ಅಬ್ರಪ್ಟ್ ಲೈಫ್ ಸ್ಟೈಲ್ ಬಿಟ್ಟು ಕತ್ಲಾದ ಮೇಲೆ ಮಲಗೋದು ಅಂತ ಏನು ರೂಢಿ ಇತ್ತು, ಅಂದರೆ ಬೇಗ ಮಲಗಿ ಬೇಗ ಹೇಳೋದು ಅಂತ. ಅಲಾರಾಮ್ ಇಟ್ಕೊಂಡು ಎದ್ದೇಳೋದೇನು ಬೇಡ, ಮಲಗಿ ಬೇಗ, ಎಚ್ಚರ ತಕ್ಷಣ ಎದ್ದೇಳಿ. ಅಟ್ಲೀಸ್ಟ್ ಸೂರ್ಯೋದಯಕ್ಕಿಂತ ಮೊದಲು. ನೀವು 4 ಗಂಟೆಗೆ ಎದ್ದೇಳಿ 3 ಗಂಟೆಗೆ ಎದ್ದೇಳಿ ಅಂತ ಸುಮ್ಮನೆ ಹೈಪೋಥೆಟಿಕಲಿ ಹಿಂಗೆ ಮಾಡಿಬಿಡಿ ಹಂಗೆ ಮಾಡಿ ಅಂತ ಹೇಳೋದ್ರ ಬದಲು ಎಚ್ಚರಾದಾಗ ಎದ್ದೇಳಬೇಕು. ಅಲಾರಾಮ್ ಇಟ್ಕೊಂಡ್ಬಿಟ್ಟು ನಿದ್ದೆಗೆಡಿಸ್ಕೊಂಡು ಎದ್ದೇಳೋದೇನು ಬೇಕಾಗಿಲ್ಲ. ಸೊ ಬೇಗ ಮಲಗಿದ್ರೆ ಎಚ್ಚರಾಗೇ ಆಗುತ್ತೆ. ಇಷ್ಟು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಫಿಸಿಕಲಿ ಆಹಾರ ಏನು ತಿಂತೀವೋ ಅದಕ್ಕೆ ತಕ್ಕಷ್ಟು ವ್ಯಾಯಾಮ. ಇಷ್ಟು ತಿಂತೀರಾ ಅಷ್ಟು ವ್ಯಾಯಾಮ ಮಾಡಿ, ಇಷ್ಟು ತಿಂತೀರಾ ಅಷ್ಟು ವ್ಯಾಯಾಮ ಮಾಡಿ, ಮೊದಲು ವ್ಯಾಯಾಮ ಮಾಡಿ ಆಮೇಲೆ ಆಹಾರ ತಿನ್ನೋದು. ಇಷ್ಟು ಮಾಡಿದ್ರೆ ಎಲ್ಲ ಡಿಸೀಸ್ಗಳು ಪ್ರಿವೆಂಟಿವ್ ಆಗುತ್ತೆ. ವೆರಿಕೋಸ್ ವೆನ್ ಪ್ರಿವೆಂಟಿವ್. ಹಂಗೆ ನಿಲ್ಬೇಕಾ ನಿಲ್ಬಾರ್ದಾ ಅಂತ ಪ್ರಶ್ನೆ ಬಂದರೆ ನಿಂತ್ಕೊಂಡು ಕೆಲಸ ಮಾಡೋದು ತುಂಬ ಹೊತ್ತಾಗಾದರೆ ಕೂತ್ಕೊಳ್ಳಿ, ಮತ್ತೆ ನಿಂತ್ಕೊಂಡು ಕೆಲಸ ಮಾಡಿ. ಅದೇ ರೀತಿ ನಮ್ಮ ರೂಢಿ ಇತ್ತು ಅಂದರೆ ಅಡ್ಡಾಡ್ಕಂತ ಮಾಡಿ. ಪಾಠ ಮಾಡೋದು ರೂಢಿ ಅಂದರೆ ನಿಂತ್ಕೊಂಡು ಯಾಕೆ ಮಾಡ್ತಾರೆ, ಸ್ವಲ್ಪ ಅಡ್ಡಾಡ್ಕಂತ ಮಾಡಿ. ಇದಷ್ಟನ್ನೇ ಮಾಡಿದರೆ ಸಾಕು. ಇದು ಬಂದೇ ಇಲ್ಲ, ಇನ್ನೇನು ಬಂದುಬಿಡ್ತದೆ ಅಥವಾ ಸಣ್ಣ ಸಣ್ಣದಾಗೆ ಕಾಣಿಸ್ಕೊತಾ ಇದ್ದಾವೆ, ನನ್ನ ಅಮ್ಮನಿಗಿತ್ತು ಅಪ್ಪನಿಗಿತ್ತು ಈ ಥರ ಇದ್ದವ್ರಿಗೆ ದಿಸ್ ಇಸ್ ಓಕೆ. ಆಲ್ರೆಡಿ ಬಂದುಬಿಟ್ಟಿದೆ, ನನಗೆ ನೋವಾಗ್ತಾಯಿದೆ, ನನಗೆ ಸ್ಟಾಕಿನ್ಸ್ ಹಾಕ್ಕೊಳ್ಳ, ಓಕೆ ಹಾಕ್ಕೊಳ್ಳಿ ಸ್ಟಾಕಿನ್ಸ್, ತೊಂದರೆ ಇಲ್ಲ, ಸಪೋರ್ಟ್ ಸಿಗುತ್ತೆ. ಬಟ್ ತಕ್ಷಣ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆ ಸ್ಟಾರ್ಟ್ ಮಾಡಿಬಿಡೋದು. ಏನು ಬೇರೆ ವಿಷಯನೇ. ನನಗೆ ಊದ್ಕೊಂಡಿದೆ ನೋವಿಲ್ಲ ಅಂದರೂ ಕೂಡ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ನೋವು ಬಂದಾದರೆ ಸ್ಟಾರ್ಟ್ ಮಾಡೋದ್ರಿಗೆ ಮೀನಿಂಗೇ ಇಲ್ಲ. ನನ್ನ ಕಾಲು ಊದ್ಕೊಂಡಿದೆ ನೋವು. ಸೊ ಏನಾಗುತ್ತೆ ಆಯುರ್ವೇದದಲ್ಲಿ ಮಾಡಿದರೆ, ಏನು ರಿಸಲ್ಟ್ ಬರುತ್ತೆ? 0 ಆಗಿಬಿಡ್ತದ. ಕತ್ತರಿಸಿ ತೆಗೆದು ಹಾಕಿದ್ರೆ 0 ಕಣ್ಣಂಗೆ ಕಾಣುತ್ತೆ ನೋಡೋ ಕಣ್ಣಿಗೆ. ಅದಲ್ಲ, ವೇನ್ಸಲ್ಲಿ ಟೋಟಲಿ ಪೇಯ್ನ್ ಬರಲ್ಲ ಕಾಲು ಆಯುರ್ವೇದ ಸ್ಟಾರ್ಟ್ ಮಾಡಿದ್ರೆ. 50% ಸೈಜ್ ಚಿಕ್ಕದಾಗುತ್ತೆ ಬಸ್ತಿ ಎಲ್ಲ ಸ್ಟಾರ್ಟ್ ಮಾಡಿದಾಗ. ಯಾಕಂದ್ರೆ ಹಾಳಾಗಿರೋ ವೇನನ್ನು ವಾಪಸ್ ತರೋದು ಸಾಧ್ಯನೇ ಇಲ್ಲದ ಮಾತು ಅಂತ ಅಲೋಪತಿ ಹೇಳ್ತಾರೆ. ಬಟ್ ನಮ್ಮಲ್ಲಿ ಅಟ್ಲೀಸ್ಟ್ ಅಲ್ಲ, ನಮ್ಮಲ್ಲಿ ಅದು ಬೇಕಾದಷ್ಟು ಆಗುತ್ತೆ. ಇದ್ರ ಜೊತೆಗೆ ಹೋಲ್ ಬಾಡಿ ಆ್ಯಕ್ಟಿವ್ ಅನ್ಸುತ್ತೆ. ಯಾಕಂದರೆ ಎಲ್ಲ ಕಡೆ ಸರ್ಕ್ಯುಲೇಷನ್ ಚೆನ್ನಾಗಿರ್ತದೆ. ಈ 3 ಬೆನಿಫಿಟ್ಟು. ಮತ್ತು ನಿಮ್ಗೆ ವೆರಿಕೋಸನ್ ಲೈಫ್ ಟೈಮ್ ನಾವು ಅದನ್ನು ಬರ್ಕೊಡ್ಬೋದು ಬೇಕು. ಲೈಫ್ ಟೈಮ್ ಬಾಧೆ ಕೊಡಲ್ಲ. ಈಗ ಬಸ್ತಿ ಮಾಡ್ತಿದ್ದಾರೆ, ಮುಂದಿನ ವರ್ಷ ಬಸ್ತಿ ಮಾಡ್ರೆ, ಅದ್ರ ಮುಂದಿನ ವರ್ಷ ಒಂದು ಬಸ್ತಿ ಮಾಡ್ರೆ, 3-4 ವರ್ಷ ಮಾಡ್ಕೊಂಡ್ರೆ. ಎಲ್ಲರಿಗೂ 3-4 ವರ್ಷ ಬೇಕಾಗಲ್ಲ, ಎಕ್ಸ್ಟ್ರೀಮ್ ಇದ್ದವ್ರಿಗೆ ಅಷ್ಟೇ. ಸೊ ಬಸ್ತಿ ಮಾಡಿಸಿದ್ರೆ ಬರಲ್ಲ ಅಷ್ಟೇ. ಬರಲ್ಲ ಅಂದರೆ ಬರಲ್ಲ. ಅದಕ್ಕಿಂತ ಮತ್ತು ಇದಲ್ಲ, ಬೇರೆ ಬೇರೆ ವೆಸಲ್ಸಿನ ಸಮಸ್ಯೆನೂ ಬರಲ್ಲ. ಸೊ ಪ್ರಿವೆಂಟಿವ್ ಒಂದು ಅಂತ ಆದರೆ ಚಿಕಿತ್ಸೆ ಒಂದು. ಸ್ಟಾಕಿನ್ಸ್ ಹಾಕ್ಕೊಳ್ಳಿ ಡೆಫಿನೆಟ್. ಸ್ಟಾಕಿನ್ ಹಾಕಿರೋ ಕ್ರೈಪೆಂಡಸ್ ಕಟ್ಕೋತಿರೋ ಇದು ಮಾಡ್ತಾರೆ, ಡೆಫಿನೆಟ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತದೆ. ಬಟ್ ಅದು ಟ್ರೀಟ್ಮೆಂಟ್ ಅಲ್ಲ. ಬಟ್ ಅದನ್ನು ಯಾಕಂತ ಟ್ರೀಟ್ಮೆಂಟ್ ಅಂತ ಮಾಡಿದ್ರೆ ಗೊತ್ತಿಲ್ಲ. ಇನ್ನೊಂದು ಸ್ಟಾಕಿನ್ಸಿಂದ ನೆಗೆಟಿವ್ ಏನಿದೆ ಅಂದರೆ, ಸ್ಟಾಕಿನ್ಸ್ ಹಾಕಿದ ತಕ್ಷಣ ಆರ್ಟ್ರಿ ಮೇಲೆ ಪ್ರೆಷರ್ ಬಿಡುತ್ತೆ. ಬರೀ ವೇನ್ ಸಪೋರ್ಟ್ ಸಿಗಲ್ಲ, ಆರ್ಟ್ರಿ ಮೇಲೆ ಪ್ರೆಷರ್ ಬಿಡುತ್ತೆ. ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ಕೆಳಗೆ, ಬ್ಲಡ್ ಸರ್ಕ್ಯುಲೇಷನ್. ಅದು ಒಂದು ದೊಡ್ಡ ಡ್ಯಾಮೇಜ್ ಅಲ್ವ ಕಾಲಿಗೆ. ಇವತ್ತಾಗಲಿಲ್ಲ ಸರಿ, ನಾಳೆ ನಾಡಿದ್ದು ಅಂತ ಹೋಗ್ತಾ ಹೋದರೆ ಅದು ಮೊದಲೇ ಕೆಳಗಿನ ಕಾಲುಗಳು, ಇಡೀ ಶರೀರದಲ್ಲಿ ಬಲ ಜಾಸ್ತಿ ಇರೋದು ಕಾಲುಗಳಿಗೇನೆ. ತೊಡೆ ಮತ್ತು ಕಾಲಿಗೆ ತುಂಬ ಜಾಸ್ತಿ ಬಲ ಇರ್ತದೆ. ಜಂಘಾಬಲ ಅಂತೀವಿ ನೋಡಿ ನಾವು. ಜಂಘಾಬಲ ಹುಡುಗಿ ಹೋಯಿತು, ಜಂಘಾಬಲ ಅಂತ ಕರೀತಾರೆ. ತುಂಬ ಹೆವಿ ಎನರ್ಜಿ ಇರೋದು ಕಾಲಲ್ಲಿ. ಅದಕ್ಕೆ ಸರ್ಕ್ಯುಲೇಷನ್ ನಾವು ಕಮ್ಮಿ ಕೊಟ್ಟರೆ, ಆಕ್ಸಿಜನ್ ಕಮ್ಮಿ ಕೊಟ್ಟೆ, ಆರ್ಟ್ರಿ ಕಮ್ಮಿ ಆಗಿದ್ದರಿಂದ, ಆರ್ಟ್ರಿ ಪ್ರೆಷರ್ ಬಿದ್ದಿದ್ದರಿಂದ, ಅದಕ್ಕೆ ಆಕ್ಸಿಜನ್ ಫುಡ್ ಹೋಗಲಿಲ್ಲ ಅಂದರೆ ಲಾಂಗರ್ ಡ್ಯೂರೇಷನಲ್ಲಿ ಸಮಸ್ಯೆ ಆಗುತ್ತೆ. ಹಾಗಾಗಿ ಸ್ಟಾಕಿನ್ಸ್ ರೈಟ್ ನಾವು ವೇಟ್ ಮಾಡಿ ಇಮಿಡಿಯೇಟ್ ಆಯುರ್ವೇದ ಟ್ರೀಟ್ಮೆಂಟ್ ಬನ್ನಿ, ಆಮೇಲೆ ತೆಗೆದಾಕೇನೆ ಆರಾಮಾಗಿರ್ಬೋದು. ಏನು ಅಂಥ ನೆಸೆಸಿಟಿ ಏನಿಲ್ಲ. ಓಕೆ, ಫೈನಲಿ ಇವತ್ತಿನ ಡಿಸ್ಕಷನಲ್ಲಿ ಕೀ ಪಾಯಿಂಟ್ಸ್ ಆ್ಯಂಡ್ ದೆನ್ ಜನರಿಗೆ ನೆಸೆಸಿಟಿ ಇರುವಂತಹ ಪಾಯಿಂಟ್ಸ್ಗಳನ್ನು ನೀವು ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದೀರಾ. ದಟ್ಸ್ ಮೇನ್ಲಿ ಇಸ್ ಸರ್ಜರಿ ಇಸ್ ನಾಟ್ ದ ಎಂಡ್ ಪಾಯಿಂಟ್ ಫಾರ್ ವೆರಿಕೋಸ್ ವೇನ್ಸ್ ಆ್ಯಂಡ್ ಸರ್ಜರಿ ಇಸ್ ನಾಟ್ ದ ಕೀ ಟ್ರೀಟ್ಮೆಂಟ್. ಅದು ಒಂದೇ ಅಲ್ಲ. ಸೊ ವೆರಿಕೋಸ್ ವೇನ್ಸ್ ಬಂತು ಅಂದ ತಕ್ಷಣ ಸರ್ಜಿಕಲ್ ಥಿಂಗಿಗೆ ಹೋಗಬೇಕು ಅನ್ನೋವಂಥ ಗಾಬರಿ ಯಾರಿಗೂ ಬೇಡ. ಅದಕ್ಕಿಂತ ಬೆಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿದೆ. ಯಾಕಂದರೆ
ಇದು ಲೋಕಲಿ ಟ್ರೀಟ್ಮೆಂಟ್ ಮಾಡೋವಂಥದ್ದಲ್ಲ, ಇಡೀ ರಕ್ತನಾಳಗಳನ್ನು ಕರೆಕ್ಷನ್ ಮಾಡೋದ್ರಿಂದ ಲಾಂಗ್ ಟರ್ಮಿಗೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಬೇರೆ ಬೇರೆ ಶರೀರದ ಎಲ್ಲ ಆಸ್ಪೆಕ್ಟ್ಗಳನ್ನು ಅದು ಅಲ್ಲಿನ ಹೆಲ್ತನ್ನು ಅಪ್ಲಿಫ್ಟ್ ಮಾಡುತ್ತೆ ಅನ್ನುವಂಥದ್ದು ಇವತ್ತಿನ ನಿಮ್ಮ ಡಿಸ್ಕಷನಲ್ಲಿ ಕಂಡು ಬಂದಿದ್ದು. ಹೌದು ಕೂಡ, ನಾವು ಪೇಷಂಟ್ಸ್ಗಳನ್ನು ರೆಗ್ಯುಲರಾಗಿ ನೋಡುವಾಗ ದಿಸ್ ಆರ್ ಪ್ರಾಕ್ಟಿಕಲಿ ಪ್ರೂವನ್ ರಿಸಲ್ಟ್ಸ್ ಫ್ರಮ್ ದ ಪೇಷಂಟ್ಸ್ ಅಲ್ವಾ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟುಡೇಸ್ ಸೆಷನ್. ಥ್ಯಾಂಕ್ ಯು ಸರ್. ಎಸ್, ಹೌದು, ಯಾರೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಿ, ಇವತ್ತಿನ ಡಿಸ್ಕಷನ್ ಏನಾಯಿತು, ನಾವು ಆವಾಗಲೇ ಹೇಳಿದಾಗ ದಿಸ್ ಇಸ್ ಪ್ರಾಕ್ಟಿಕಲಿ ಪ್ರೂವನ್ ರಿಸಲ್ಟ್ಸ್ ಫ್ರಮ್ ದ ಪೇಷಂಟ್ಸ್ ಓನ್ಲಿ. ನಮ್ಮ ಹತ್ರ ಬರುವಂತಹ ಪೇಷಂಟ್ಸೇ ಜನ್ವನ್ನಾಗಿ ಇದನ್ನು, ಈ ಚಿಕಿತ್ಸೆಗಳನ್ನು ತಗೊಂಡು ಹೇಳ್ತಾ ಇರುವಂತಹ ಒಂದು ಫೀಡ್ಬ್ಯಾಕ್ ಇದು. ಹೌದು, ಯಾರಿಗೆಲ್ಲ ವೆರಿಕೋಸ್ ವೇನ್ಸ್ನ ತಡೆಗಟ್ಟಬೇಕು ಅನ್ನೋದಿದೆಯೋ ದಯವಿಟ್ಟು ನಿಮ್ಮ ಶರೀರದ ಮಾತನ್ನು ಕೇಳಿ. ಹೌದು, ದಿಸ್ ಇಸ್ ಓನ್ಲಿ ಟ್ಯಾಗ್ಲೈನ್, ಲಿಸನ್ ಟು ಯುವರ್ ಬಾಡೀಸ್ ವಾಯ್ಸ್. ಯಾಕಂದರೆ ಅದಕ್ಕೆ ಏನು ತೊಂದರೆ ಆಗ್ತಾ ಇದೆ, ನನಗೆ ಯಾವ ಆಹಾರ ಒಗ್ಗತ್ತೆ, ಯಾವ ಆಹಾರ ಸೇರ್ತಾ ಇಲ್ಲ ಅನ್ನೋದನ್ನು ಅದು ಸಣ್ಣ ಪುಟ್ಟ ಲಕ್ಷಣಗಳನ್ನು ಮೂಲಕ ತೋರಿಸೋದ್ರ ಮೂಲಕ ನಿಮಗೆ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಆ ಸಣ್ಣ ಸಣ್ಣ ಕರೆಕ್ಷನ್ಸ್ಗಳನ್ನು ಮಾಡ್ತಾ ಬಂದರೆ ಈ ಸಮಸ್ಯೆಗೆ ನೀವು ಎಂಡಪ್ ಆಗೋದನ್ನು ತಪ್ಪಿಸ್ಬೋದು. ಅಥವಾ ಈಗ ಆಲ್ರೆಡಿ ಯಾರಿಗೆಲ್ಲ ವೆರಿಕೋಸ್ ವೇನ್ಸಿಂದ ಸಫರ್ ಮಾಡ್ತಾ ಇದ್ದೀರಾ, ಗಾಬರಿ ಆಗಬೇಡಿ, ಸರ್ಜರಿನೇ ನಿಮಗೆ ಎಂಡ್ ಪಾಯಿಂಟ್ ಅಂತ. ದೆರ್ ಈಸ್ ಸಮ್ ಮಿರಾಕಲಸ್ ರಿಸಲ್ಟ್ಸ್ ಇನ್ ಆಯುರ್ವೇದ. ನಿಮ್ಮ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ, ಆಸ್ಪತ್ರೆ ರಹಿತವಾಗಿ ಆರೋಗ್ಯಯುತವಾಗಿ ಜೀವನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಮತ್ತಷ್ಟು ಈ ತರಹ ಆರೋಗ್ಯ ಸಂಬಂಧಿ ಸಲಹೆಗಳಿಗೋಸ್ಕರ ವಿಶ್ವವಾಣಿ ಹೆಲ್ತ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು.